ಮಿಕ್ಕಿರನೆಲ್ಲ ಕನ್ನಡದಿ ಓದಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಲನಿಜ ಗುಡಿಗೆ ಮಣಿಯುವೆನು ಸಾಲನಿಜ ಗುಡಿಗೆ ಮಣಿಯುವೆನು ನಿಜವನ್ನರಿಗಿಸುವ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ನಿಜ ಧರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬಂದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತ್ತನನ್ನಾಗಿ ಹರಿದ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೇ ಸಿದ್ಧರುಡರಿಗೆ ನತನಪ್ಪೇ ಬಹಳ ವೇದಾಂತಕ್ಕೆ ಸರಿ ಬಾಳ ಗಂಜನೆ ಕೇಳುವ ತನಕ ಬಾಳ ಭೂಭೂತ ನಿರ್ಪವಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುವ ಗರ್ಜನ ಬಾಳ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु अद्वैत सार्वभौम सद्गुरु सिद्धारूढ़ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 7ನೆಯ ಸಂಧಿಯ 7ನೆಯ ಸೂತ್ರದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಆ ಶಿಷ್ಯ ಆ ಸದ್ಗುರುನಾಥನನ್ನು ಕುರಿತು, ಹೇ ಗುರುದೇವ, ಜಗತ್ತಿನಲ್ಲಿ ಜೀವನ್ಮುಕ್ತರು ಆದಂಥ ಜ್ಞಾನಿಗಳು, ಸಂತರು, ಶರಣ ಋಷಿಮುನಿಗಳು ಅಜ್ಞಾನಿಗಳಂತೆ ದೇಹವನ್ನು ಧರಿಸಿ ಧಾರಣ ಮಾಡಿಕೊಂಡು ಇನ್ನೂ ಜೀವಂತವಾಗಿದ್ದಾಗ ಅವರು ಎಲ್ಲರಂತೆ ಕಂಡರೂ ಕೂಡ
ಎಲ್ಲರೂ ಮತ್ತೆ ಹುಟ್ಟುತ್ತಾರಂತೀರಿ, ಜ್ಞಾನಿಗಳು ಹುಟ್ಟಂಗಿಲ್ಲ ಅಂತೀರಿ, ಇದಕ್ಕೇನು ಕಾರಣ ಅನ್ನುವಂಥ ಪ್ರಶ್ನೆಯನ್ನು ಸದ್ಗುರುನಾಥನ ಮುಂದೆ ಶಿಷ್ಯ ವ್ಯಕ್ತಪಡಿಸಿ ಇದನ್ನು ಸಂಶಯ ನಿವೃತ್ತಿ ಮಾಡ್ರಿ ಅಂತ ಬೇಡಿಕೊಂಡಾಗ ಸದ್ಗುರುಗಳು ಅನಂತ ವಿಚಾರಗಳನ್ನ ನಿನ್ನೆವರೆಗೆ ಹೇಳ್ತಾ ಬಂದರು. ಹೀಗೆ ನಿನ್ನೆ ದಿನ ಆಗಸದ ಉದಾಹರಣೆಯನ್ನು ಕೊಟ್ಟು ಯಾವ ನಿರವಯವ ನಿರಾಕಾರವಾಗಿರತಕ್ಕಂಥ ಆಕಾಶದಲ್ಲಿ ಕತ್ತಲು ರಾತ್ರಿಗಳು ಬಂದು ಹೋಗುತ್ತವೆ, ಆದರೆ ಕತ್ತಲು ಮತ್ತು ಬೆಳಕು ಹೋದಂತೆ ಆಕಾಶ ಹೋಗೋದಿಲ್ಲ ಅಂದರು. ಇವೆಲ್ಲ ಬಂದು ಹೋಗ್ತವಲ್ಲ, ಆಕಾಶ ಹೋಗಿಲ್ಲ, ಬಂದಿಲ್ಲ. ಅದರಂತೆ ಯಾವ ಕರ್ಮಗಳು ಮಾಡಿದರೂ ಕೂಡ ಆ ಜ್ಞಾನಿಗೆ ಆ ಕರ್ಮಗಳ ಫಲಗಳು ಬರೋದಿಲ್ಲ, ಹೋಗೋದಿಲ್ಲ. ಪಾಪಿಲ್ಲ, ಪುಣ್ಯಿಲ್ಲ. ಪಾಪ ಪುಣ್ಯ ಇಲ್ಲ ಅಂದರೆ ಮುಂದೆ ಅವರಿಗೆ ಜನ್ಮ ಇಲ್ಲ. ಹಾಗಾಗಿ ಆತ್ಮಜ್ಞಾನಿಗಳು ಕೊನೆಯ ಚರ್ಮ ಅಂದರೆ ಪುನಃ ಹುಟ್ಟೋರಲ್ಲ ಅಂತವ್ರು. ಹುಟ್ಟೋರಲ್ಲ. ಯಾಕೆ ಹುಟ್ಟೋದಿಲ್ಲ ಅಂದರೆ ಯಾವುದನ್ನು ಮುಟ್ಟಬೇಕಾಗದ ಅದನ್ನು ಮುಟ್ಟಿದವರು ಮತ್ತೆ ಹುಟ್ಟಂಗಿಲ್ಲ. ಎಲ್ಲಿ ಮುಟ್ಟಬೇಕಾಗಿದೆ? ನಾವು ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮುಟ್ಟಬೇಕು. ನಾನು ಯಾರು ಅನ್ನುವ ಪ್ರಶ್ನೆಯನ್ನು ತಲೆಯಲ್ಲಿಟ್ಟುಕೊಂಡು ಯಾರು ಅದನ್ನು ಸಾಧಿಸಿ ಶೋಧಿಸಿ ಅಳವಡಿಸಿಕೊಂಡು ಆ ಊರನ್ನು ಮುಟ್ಟಿದವರು ಮತ್ತೆ ವಾಪಸ್ ಬರೋಂಗಿಲ್ಲ ಅಂತ. ಯಾಕ್ರಿ ಅಂದರೆ ಅದೇ ಊರಿಗೆ ಮುಟ್ಟಬೇಕು ಅಂತ ಉದ್ದೇಶ ಇಟ್ಕೊಂಡು ಹೋದರು ಬೇರೆ, ಆ ಊರಿಗೆ ಹೋಗಿ ಮತ್ತೆ ನೋಡಿ ಬರ್ಬೇಕಂತ ಬರೋರು ಬೇರೆ. ನಾವು ಹೋಗ್ತೀವಲ್ಲ, ದೇವಸ್ಥಾನಗಳಿಗೆ ಹೋಗ್ತೀವಿ, ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ, ಯಾತ್ರೆಗೆ ಹೋಗ್ತೀವಿ. ನಾವು ಆ ಕಡೆ ಹೋಗ್ಬೇಕಂತ ಹೋದವರಲ್ಲ. ನಾವು ಮತ್ತೆ ಮೊದಲೇ ರಿಟರ್ನ್ ವಾಪಸ್ ಬರೋ ಟಿಕೆಟ್ ಮಾಡ್ಕೊಂಡೇ ಹೋಗಿರ್ತೀವಿ ನಾವು. ಟಿಕೆಟ್ ಸಿಗೋದಲ್ಲಪ್ಪ ಮತ್ತೆ ಬರಕಂತೇಳಿ ಮೊದಲೇ ಹೋಗೋದು, ವಾಪಸ್ ಬರೋದು, ರಿಸರ್ವೇಷನ್ ಮಾಡ್ಕೊಂಡು ಹೋದವರು ಅಲ್ಲೇ ಇರ್ತೀವಿ ನಾವು. ಇಲ್ಲ, ನಾವು ಬರೋರಂತ. ಆದ್ರೆ ಆ ಕಡೆ ಇರಬೇಕನ್ನೋರು ವಾಪಸ್ ಟಿಕೆಟ್ ಮಾಡಿಸ್ತಾರೇನವರು? ಮಾಡಿಸಂಗಿಲ್ಲ. ಅದರಂತೆ ತಿರುಗಿ ಮರಳಿ ಹುಟ್ಟಬಾರದು ಅನ್ನುವರು ತಮ್ಮ ಗುರಿಯನ್ನು ಮುಟ್ಟಿದ ಮೇಲೆ ಅವರಿಗೆ ಮತ್ತೆ ಹುಟ್ಟಬೇಕನ್ನುವ ಅಪೇಕ್ಷಣೆ ಇಲ್ಲಂದಮೇಲೆ ಹುಟ್ಟುವಂಥ ಟಿಕೆಟ್ ಯಾಕೆ ಮಾಡಿಸ್ತಾರ? ಅವರು ಹುಟ್ಟುವಂಥ ಟಿಕೆಟ್ ಮಾಡಿಸಂಗಿಲ್ಲ, ಹೌದಿಲ್ಲ? ಅದೇ ರೀತಿಯಾಗಿ ಶ್ರೀಗುರುಗಳು ಅಂಥ ಶಿಷ್ಯನನ್ನ ಕುರಿತು ಮತ್ತೆ ಹೇಳ್ತಾರ, ಹೇ ಶಿಷ್ಯನೇ, ಪ್ರಾರಬ್ಧ ಅನ್ನೋದು ಒಂದು ಇದೆಯಲ್ಲ, ಸಂಚಿತ ಆಗಾಮಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರುತೆಯು ಅರ್ಜುನ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ಜಗತ್ತಿಗೆ ಹೇಳ್ಯಾರ. ಅದು ಕರ್ಮ ನಾಶ ಆಗ್ತವ. ಆದರೆ ಈ ಪ್ರಾರಬ್ಧ ಅನ್ನುವುದು ಬಿಟ್ಟು ನಾಶ ಆಗಿರ್ತದೆ. ಪ್ರಾರಬ್ಧ ಬಿಟ್ಟ ಅದು ಹಾಗೆ ಅದ. ಅದು ಯಾವಾಗ ನಾಶ ಆಗ್ತದ? ಅದು ನಾಶ ಆದಾಗಲ್ಲ, ಜನ್ಮ ಹೋಗೋದು. ಅದು ಯಾವಾಗ ನಾಶ ಆಗ್ತದಂದ್ರೆ ಪ್ರಾರಬ್ಧ ಕರ್ಮವು ಜ್ಞಾನದಿಂದ ಸಂಚಿತ ಆಗಾಮಿ ನಾಶವಾಗುತ್ತದೆ ವಿನಃ ಪ್ರಾರಬ್ಧ ಅನ್ನುವುದು ಭೋಗದಿಂದ ಕ್ಷಯವಾಗ್ತದೆ.
ಅಂದರೆ ಊಟ ಮಾಡಿನೇ ಹೋಗ್ಬೇಕು. ಜ್ಞಾನಿಯಾದ್ರೂ ಊಟ ಮಾಡಬೇಕು ಅಂದಾಗ ನಾವು ಅಜ್ಞಾನಿಗಳಿಗೆ ಇಂಥದ್ದು ಬರಬಾರ್ದಪ್ಪ ಅಂದರೆ ಹೆಂಗೆ ಬಿಡ್ತದಪ್ಪ? ಜ್ಞಾನಿಗಳಿಗೆ ಬಿಟ್ಟಿಲ್ಲ ಅಂದಾಗ ನಮ್ಗೆ ಹೆಂಗೆ ಬಿಡ್ತದ? ಆ ವಿಚಾರವನ್ನು ಶಿಷ್ಯಗ ಗುರುಗಳು ಹೇಳ್ತಾರ. ದಾವನು ಅಡಸಿದ ನಗವನು ಆವ ಮೃಗ ಪಕ್ಷಿ ಪೂಗವ ವಿಧಿಯೋಳ್ ಆತ್ಮ ನಿಜನಿಷ್ಠನು ಕರ್ಮವ ಆವರಿಸಲು ಅರಿಯದು, ಇದು ಸತ್ಯವಾದ ಮಾತು ಅಂದರು. ಸತ್ಯ ಅಂದ್ರೇನು? ಸತ್ಯ ಬೇರೆ, ಅಸತ್ಯ ಬೇರೆ. ಇದು ಸತ್ಯ ಅನುಭವ, ಇದು ಮಿಥ್ಯ ಅನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕ್ಕು ಅಂತ ಗುರುವಿನ ಲಕ್ಷಣಗಳನ್ನು ಹೇಳವ ವೇದಗಳಲ್ಲಿ. ನಾವು ನೀವು ಹೇಳಿದ ಮಾತಲ್ಲ. ದಾವ ನಡೆಸಿದ ಅಂದರೆ ಅವನು ಅಂದರೆ ಕಾಡಿಗಿಚ್ಚು ಎಲ್ಲಿ ಹತ್ತದಂದ್ರೆ ಇದು ಬಿಸಿಲಗಾಲದಲ್ಲಿ ಬೇಸಿಗೆಯಲ್ಲಿ ಅರಣ್ಯದಲ್ಲಿ ಹೊತ್ತಿ ಉರಿಯುವಂಥ ಬೆಂಕಿಗೆ ಕಾಡಿಗಿಚ್ಚು ಅಂತಾರೆ. ಕಾಡಿಗಿಚ್ಚು ಬೇರೆ, ಬರೀ ಗಿಚ್ಚು ಬೇರೆ. ನಾವು ಒಲೆಗನ ಬೆಂಕಿ ಎತ್ತದ, ಇದು ಕಾಡಿಗಿಚ್ಚೇನಿದು. ಇಡೀ ಅರಣ್ಯವನ್ನೇ ಆವರಿಸುತ್ತದೆ. ಯಾವುದು? ಕಾಡಿಗಿಚ್ಚು. ಅದು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗ್ತದೆ. ಅದರ ಪಕ್ಕದಲ್ಲೇ ನಗವನು ಅಂದ್ರು. ನಗ ಅಂದರೆ ಪರ್ವತ. ನಗರಾಜಪುತ್ರಿ ಅಂತಲ್ಲ ಪಾರ್ವತಿ, ಪರ್ವತ ರಾಜನ ಮಗಳೇ ಪಾರ್ವತಿ. ಅದು ನಗ ಅಂದರೆ ಆ ಅರಣ್ಯದ ಪಕ್ಕದಲ್ಲಿರುವಂಥ ಒಂದು ಬೆಟ್ಟ ಆಗಲಿ, ಒಂದು ಪರ್ವತವಾಗಲಿ. ಪರ್ವತದಲ್ಲಿ ಏನವ? ಮೃಗಗಳು, ಪಕ್ಷಿಗಳು ಆವಿಲ್ಲ. ಅದೇ ಪ್ರಕಾರವಾಗಿ ಅನಂತ ಸರ್ಪಾದಿ ಜೀವ ಜಂತುಗಳು ಅರಣ್ಯದಲ್ಲಿನೂ ಆವಿಲ್ಲ. ಕಾಡಿನಗೂ ಆವ, ಪರ್ವತದಲ್ಲಿನೂ ಆವ. ಆದಾಗ ಆ ಒಂದು ಪರ್ವತಕ್ಕೆ ಬೆಂಕಿ ಹತ್ತಿತು ಅಂದರೆ, ಎದೆ ಕಾಡಿಗೆ ಬೆಂಕಿ ಹತ್ತಿತು ಅಂದರೆ, ಆ ಒಂದು ಕಾಡಿನಲ್ಲಿ ಇರುವಂಥ ಯಾವ ಮೃಗ, ಪಕ್ಷಿ, ಅನಂತ ಜೀವ ಜಂತುಗಳವ, ಅವೆಲ್ಲವೂ ಆ ಬೆಂಕಿಯಿಂದ ರಕ್ಷಣೆ ಪಡೆದು ಬದುಕಬೇಕಂತ ಆ ಕಾಡನ್ನು ಬಿಟ್ಟು ಪರ್ವತಕ್ಕೆ ಹೋಗೋ ಪ್ರಯತ್ನ ಮಾಡ್ತವಿಲ್ಲ. ಎಲ್ಲಿದ್ವು? ಬೆಂಕಿಯಲ್ಲಿ ಇದ್ದಂಥ ಹಲವು ಜೀವಜಂತುಗಳು ರಕ್ಷಣೆಗೋಸ್ಕರವಾಗಿ ಕಾಡನ್ನು ಬಿಟ್ಟು ಪರ್ವತಕ್ಕೆ ಹೋಗಮಂತ ಪ್ರಯತ್ನ ಮಾಡ್ತಾವ, ಹೋಗ್ತಾವ. ಆದರೆ ಅಲ್ಲಿ ತಿನ್ನಲಿಕ್ಕೆ ಆಹಾರವಿಲ್ಲ, ಕುಡಿಯಲಿಕ್ಕೆ ನೀರಿಲ್ಲ. ಎಲ್ಲಿ? ಅರಣ್ಯದಲ್ಲಿ. ಈ ಕಾರಣದಿಂದ ಅಲ್ಲಿಗಿದ್ದ ಮೃಗಾದಿಗಳೇ ಪಲಾಯನ ಮಾಡುತ್ತವೆ ಪರ್ವತದ ಕಡೆ. ಅಲ್ಲಿ ಬದುಕೋದೆಂಗ? ಅದರಂತೆ ಬ್ರಹ್ಮಜ್ಞಾನವೆಂಬ ಅಗ್ನಿಯಿಂದ ಯಾವ ಅವಿದ್ಯೆ ಎಂಬ ಅಡವಿಗೆ ಬೆಂಕಿ ಎತ್ತದೀಗ. ಎಲ್ಲಿ? ಬ್ರಹ್ಮಜ್ಞಾನವೆಂಬ ಜ್ಞಾನಾಗ್ನಿಯಿಂದ ಅಜ್ಞಾನವೆಂಬ ಅಡವಿಗೆ ಬೆಂಕಿ ಹತ್ತಿ ಸುಡಲಿಕ್ಕೆ ಹತ್ಯದ. ಅಲ್ಲಿದ್ದ ಸಂಚಿತ ಕರ್ಮಗಳೆಂಬ ಮೃಗ ಪಕ್ಷಿಗಳಾವಲ್ಲ. ಸಂಚಿತ ಅಂದ ಹಿಂದೆ ಇದ್ದವು, ಮೊದಲೇ ಯಾವಿಲ್ಲ. ಅಲ್ಲಿ ಅಡವಿಯಲ್ಲಿ ಬೆಂಕಿ ಬೀಳೋದಕ್ಕಿಂತ ಮುಂಚೆ ಇದ್ದುವೇ ದಿಕ್ಕೆಟ್ಟು ಓಡಿ ಹೋಗ್ತಾವ ಹೊರಗೆ.
ಹೋಗ್ತಾವಿಲ್ಲ. ಇಂಥ ಸಮಯದಲ್ಲಿ ಪರ್ವತದಲ್ಲಿ ಇದ್ದಂಥ ಜೀವಜಂತುಗಳು ಅರಣ್ಯಕ್ಕೆ ಬರ್ತಾವೇನು? ಇಲ್ಲಿದ್ದು ಓಡಿ ಆ ಕಡೆ ಹೋಗ್ತಾವ, ಆ ಕಡೆ ಇದ್ದು ಮತ್ತೆ ಇಲ್ಲಿ ಬಂದು ಬಿದ್ದು ಸಾಯಕ್ಕೆ ಹೋಗೋದಿಲ್ಲ. ಅವು ಪಲಾಯನ ಮಾಡ್ತಾವ, ಇದ್ದುವೇ ಪಲಾಯನ ಮಾಡ್ತಾವ. ಅದರಂತೆ ಆಗಾಮಿ ರೂಪ ಪುಣ್ಯ ಪಾಪಗಳೆಂಬ ಮೃಗ ಪಕ್ಷಿಗಳು ಆ ಅವಿದ್ಯೆಯಿಂದ ಬಿಡುಗಡೆ ಆಗಿ ಪರ್ವತವನ್ನು ಸೇರವೀಗ. ಪರ್ವತಕ್ಕೆ ಹೋಗುತ್ತವಿಲ್ಲ ಅಂದಾಗ ಪ್ರಾರಬ್ಧ ಕ್ಷಯ ಪರ್ಯಂತರ ದೇಹದಿಂದ ಕೂಡಿದ್ದು. ಅಡವಿಯಿಂದ ಓಡಿ ಹೋದಂಥ ಮೃಗಗಳು ಪರ್ವತದಲ್ಲಿ ಎಷ್ಟು ದಿನ ಇರ್ತಾವಂದ್ರೆ ಸಾಯತನ ಅಲ್ಲೇ ಇರ್ತಾವವು. ಯಾವಾಗ ಸಾವು ಬರ್ತದ ಅಲ್ಲಿಂದ ಅವನು ಹೋಗ್ತಾವ ನೋಡ್ರಿ. ಅದರಂತೆ ಇಲ್ಲಿ ಬಳಿಕ ಅದನ್ನು ತ್ಯಜಿಸಿ ತಾನು ನಿರ್ದೇಹಿಯಾಗುತ್ತಾನೆ. ಆಗಾಮಿ ಸಂಚಿತ ಅನ್ನುವಂಥ ಓಡಿ ಹೋಗ್ಯಾವ. ಇವು ಓಡಿ ಹೋಗ್ಯಾನ ಆ ಕಡೆ. ಜೀವಂತ ಆನಂದ್ರೆ ಪಕ್ಷಿಗಳು ಜೀವಂತ ಆವಿಲ್ಲ ಅಲ್ಲಿ. ಅವು ಎಷ್ಟು ದಿನ ಇರಬೇಕಾದ ಇರ್ತಾವ, ಅವನು ಹೋಗಿಬಿಡ್ತಾವ. ಅದೇ ಪ್ರಕಾರ ಜ್ಞಾನಿ ಪ್ರಾರಬ್ಧ ಕ್ಷಯ ಆಗುವ ಸಮಯತನ ಜೀವಂತವಾಗಿ ಬದುಕಿರ್ತಾನ. ಆ ಪ್ರಾರಬ್ಧ ಮುಗಿದ ಮೇಲೆ ಆ ದೇಹವನ್ನು ಬಿಟ್ಟು ಹೋಗ್ತಾನ ನೋಡ್ರಿ. ಈಗ ಆ ಪಕ್ಷಿ ಮೃಗ ಎಲ್ಲವ? ಮೊದಲು ಅಡವಿಯಲ್ಲೂ ಇಲ್ಲ, ಈಗ ಪರ್ವತದಲ್ಲೂ ಇಲ್ಲ. ಎರಡೂ ಕಡೆ ಇಲ್ಲೇ ಇಲ್ಲ ಅವು. ಅದರಂತೆ ಜ್ಞಾನಿ ಕೂಡ ತ್ಯಜಿಸಿ ತಾನು ನಿರ್ದೇಹಿಯಾಗೆಂದರೆ ಜೀವನ್ಮುಕ್ತ ಅಥವಾ ವಿದೇಹ ಕೈವಲ್ಯ ಪದವಿಯನ್ನು ಹೊಂದಿ ಅವನು ಹೋಗ್ತಾನ ಅಂತ ಶಿಷ್ಯಗ ಆ ಗುರುಗಳು ಉತ್ತರವನ್ನು ಹೇಳ್ತಾ, ಸರ್ವರಿಗೆ ಭಯ ಪಡ್ತಕ್ಕಂಥ ವಿಚಾರ. ಯಾರು ಭಯ ಪಡಲಾರ್ದು ಒಂದು ವಿಷಜಂತ ಅದ, ಸರ್ವರು ಭಯ ಪಡ್ತಾರೆ. ಅದು ಯಾವುದು ಅಂದರೆ ಸರ್ಪದ ಭಯ. ಸರ್ಪದ ಭಯ ಎಲ್ಲರಿಗೂ ಆಗ್ತದಿಲ್ಲ, ಹಾವಿನ ಭಯ ಸರ್ವರಿಗೂ, ಸಣ್ಣವರಿಂದ ಹಿಡ್ಕೊಂಡು ವೃದ್ಧನವರೆಗೂ ಭಯ ಪಡ್ತಾರ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಭಯ ಪಡಂಗಿಲ್ಲ. ಯಾರು? ಗರುಡ ಮಂತ್ರ ಕಲಿತಂತ ಮಾಂತ್ರಿಕ. ಹೌದಿಲ್ಲ? ಅವರು ಹಾವನ್ನು ನೋಡಿ ಎದುರಿ ಹೋಗ್ತಾರ ಸರ್ವರು. ಹಾವನ್ನು ನೋಡಿ ಓಡಿ ಬರ್ತಾರ ಆ ಗರುಡ ಮಂತ್ರ ಇದ್ದವರು. ಒಂದೇ ಸರ್ಪ ಅಲ್ಲ, ಎಲ್ಲರೂ ಓಡ್ಬೇಕಲ್ಲಪ್ಪ, ಅಥವಾ ಎಲ್ಲರೂ ಬರ್ಬೇಕಲ್ಲ ಹಾವಿನ ಸಮೀಪ. ಎಲ್ಲರೂ ಓಡಿದ್ರು ಕೂಡ ಒಬ್ಬ ವ್ಯಕ್ತಿ ಅವನ ಗರುಡ ಮಂತ್ರ ಇದ್ದವನು ಮಾತ್ರ ಹಾವನ್ನು ನೋಡಿ ಓಡಿ ಬರ್ತಾನೆ ಹಾವಿದ್ದಲ್ಲಿ. ಯಾಕಂದ್ರೆ ಅವನಿಗೆ ಹಾವಿನ ಭಯ ಇಲ್ಲ. ಯಾಕೆ ಭಯ ಇಲ್ಲಂದ್ರೆ ಆ ಸರ್ಪ ಗರುಡ ಮಂತ್ರದ ಮುಂದೆ ಏನು ಕೆಲಸ ಮಾಡಂಗಿಲ್ಲ. ಗರುಡ ಮಂತ್ರ ಅವ್ರು ನೋಡಿದ್ರೆ ಟುಸ್ ಅಂದ್ರೆ ಹಿಂಗೆ ಮಕ್ಕಂಬಿಡ್ತಾವ. ಎಲ್ಲರೂ ನೋಡಿ ಮಲಗಿದ ಸರ್ಪ ಎಡೆ ಎತ್ತದ. ಎಡೆ ಎತ್ತಿದಂಥ ಸರ್ಪ ಗರುಡ ಮಂತ್ರ ನೋಡಿ ಮಲಗುತ್ತದ ನೋಡ್ರಿ. ಇದು ಯಾರಿಗೆ? ಮಂತ್ರದ ಪ್ರಭಾವ. ಹೌದಿಲ್ಲ? ಮನುಷ್ಯನ ಪ್ರಭಾವ ಆದರೆ ಎಲ್ಲರಿಗೂ ಹಂಗಾಗಬೇಕಾಯಿತು. ಮನುಷ್ಯನದಲ್ಲ, ವಿಶೇಷವಾದ ಮಂತ್ರ ಪ್ರಭಾವ ಅಂತ ಅರ್ಥ ಮಾಡಬೇಕು. ಅದರಂತೆ ಇಲ್ಲಿ ಗರುಡ ಮಂತ್ರಿಗೆ ಸರ್ಪನಿರದೆ ಭೀತಿಸುವಂತೆ ಪರಮಾರ್ಥ ಯೋಗ ಸಿದ್ಧನಂ ಕರ್ಮ ಆವರಿಸದೆ ತಾನೇ ಕೆಲಸಾರ್ಗೋ. ಅಂದರೆ ಪ್ರಾರಬ್ಧ ಅನ್ನುವಂಥದ್ದು ಏನು ಕರ್ಮ ಅದ,
ಜ್ಞಾನಿಯನ್ನು ನೋಡಿದಾಗ ಅದು ತಾನೇ ಓಡಿ ಹೋಗ್ತದೆ ನೋಡ್ರಿ. ಗರುಡ ಮಂತ್ರನ್ನ ನೋಡಿ ಹಾವು ತಾನೇ ಹೋಗ್ತದಿಲ್ಲ, ಅವನೇನು ಪ್ರಯತ್ನ ಮಾಡ್ತಾನೇನ ಅಲ್ಲಿ, ಅವನು ಹಿಂಗೆ ಸಮೀಪ ಬಂದಂಗಲ್ಲ ತಾನು ಹಂಗಂಗೆ ಹೋಗ್ತದ. ಅದರಂತೆ ಜ್ಞಾನಿಗೆ ಹಾವಿನ ಮಂತ್ರವನ್ನ ಬಲ್ಲ ಮಾಂತ್ರಿಕನಾಗಲಿ ಅಥವಾ ಗರುಡ ರೇಖೆ ಉಳ್ಳವನಾಗಲಿ ಕಂಡರೆ ಹಾವು ತಾನಾಗೆ ಹೆದರಿ ಅಲ್ಲಿ ನಿಲ್ಲದೆ ಓಡಿ ಹೋಗುತ್ತದೆ, ನಿಂದ್ರಂಗಿಲ್ಲ ಅದು. ಈ ದೃಷ್ಟಾಂತದಂತೆ ಈಗ ದಾಷ್ಟಾಂತ ಏನ್ ಹೇಳ್ತಾರಂದ್ರೆ, ಪರಮಾರ್ಥ ಯೋಗ ಸಿದ್ಧ, ಅಲ್ಲಿ ಅವನಿಗೆ ಗರುಡ ಮಂತ್ರ ಸಿದ್ಧಿ ಆಗ್ಯದ, ಅದಕ್ಕೆ ಓಡ್ತದ ಹಾವು. ಇಲ್ಲಿ ಸಚ್ಚಿದಾನಂದ ಪರಬ್ರಹ್ಮದೊಡನೆ ಅಭೇದ ಸಮರಸವುಳ್ಳ ಜೀವನ್ಮುಕ್ತ. ಇವನಿಗೆ ಏನು ಕೈವಶ ಆಗ್ಯದಂದ್ರೆ, ಇಲ್ಲಿವರೆಗೂ ಜೀವ ಬೇರೆ, ಶಿವ ಬೇರೆ, ಜಗತ್ತು ಬೇರೆ, ದೇವರು ದೊಡ್ಡವನು, ನಾನು ಸಣ್ಣವನು, ದೇವರು ಕೊಡುವವನು, ನಾನು ಬೇಡುವವನು, ಪರಮಾತ್ಮನು ಅಭವ, ನಾನು ಭವ, ಅವನಿಗೆ ಜನನ ಮರಣ ಇಲ್ಲದವನು, ನಾನು ಜನನ ಮರಣದಿಂದ ಕೂಡಿ ಹುಟ್ಟಿನಿ, ಅದಕ್ಕೆ ಸಾಯ್ತೀನಿ ಅಂತ ಭಯಭೀತಿಯಿಂದ ಕೂಡಿದ್ದ ಮೊದಲು. ಈಗ ಗುರುಗಳ ಉಪದೇಶದಿಂದ ಏನಾಯ್ತು, ತತ್ವಮಶ ಮಹಾವಾಕ್ಯ ಅಥವಾ ಮಹಾಮಂತ್ರವನ್ನು ಬೋಧ ಮಾಡಿದಾಗ ಮಂತ್ರ ಏನು ಹೇಳ್ತು, ಆ ಪರಮಾತ್ಮನೇ ಅಥವಾ ಆ ಪರಬ್ರಹ್ಮನೇ ನೀನಿದ್ದಿ ಅಂತ ಹೇಳ್ತಿಲ್ಲ, ಪರಮಾತ್ಮನೇ ನೀನಿದ್ದಿ. ಇಲ್ಲಿವರೆಗೆ ನಾವೇನು ತಿಳ್ಕೊಂಡಿವಿ, ನಾವು ಜೀವಾತ್ಮರು, ನಾವು ಜೀವಿಗಳು, ಜೀವ ಜಂತುಗಳು. ಯಾಕಂದ್ರೆ ನಮ್ಗೆ ಸಹಜವಾಗಿ ಅಜ್ಞಾನ ಕಾಲದಲ್ಲಿ ಅದು ಸಹಜ, ನಾವೆಲ್ಲರೂ ಹುಟ್ಟಿ ಬಂದಿವಿಲ್ಲ, ನಾವು ಹುಟ್ಟಿಲ್ಲ ಅಂತ ಹೆಂಗಂತಪ್ಪ, ಇದು ಹುಟ್ಟಿ ಬಂದವರೆಲ್ಲ ಸತ್ತೋಗಿರಿಲ್ಲ, ಸಾವಿಲ್ಲ ಅಂತ ಹೆಂಗಿಡತ್ತಪ್ಪ. ಬಹಳ ಜಟಿಲ ವೇದಾಂತ ಶಾಸ್ತ್ರನೇ ಬಹಳ ಜಟಿಲವಾದದ್ದು, ಬಹಳ ಸರಳವಾದ ಕಾರ್ಯ ಅಲ್ಲ. ಅಷ್ಟು ಸರಳ ಆಗಿದ್ರೆ ಹುಟ್ಟಿದರೆಲ್ಲರೂ ನೆಟ್ಟಗೆ ಗುರುಪಾದವನ ಹೊಂದಿದರೆ ಹುಟ್ಟುವರಾರು ಈ ಜಗದಲ್ಲಿ ಅಂತ ಪ್ರಶ್ನೆ ಮಾಡ್ಯಾರ. ಹುಟ್ಟಿದ ಜನರೆಲ್ಲ ಸಹಜವಾಗಿ ಈ ಅನುಭವವಾದ, ನಾವು ತಾಯಿ ಗರ್ಭದಿಂದ 9 ತಿಂಗಳ ಹುಟ್ಟಿದ್ದು ಅನುಭವವಾದ, ಹುಟ್ಟಿ ಸತ್ತವ್ರದ್ದು ಅನುಭವವಾದ. ಮತ್ತೆ ನೀ ಹುಟ್ಟಿಲ್ಲ, ನೀ ಸಾಯೋದಿಲ್ಲ ಅಂತ ಗುರು ಹೇಳಿದ್ರೆ ಎದ್ದು ಒಡೆದು ಬಿಡ್ತಾರ ಮಂದಿ. ಅಜ್ಞಾನಿಗಳಿಗೆ ಹೇಳೋದು ಅಲ್ಲ ಇದು, ಹೊಡೆಯಂಗಿಲ್ಲ ಇದು. ಪ್ರತ್ಯಕ್ಷ ಪ್ರಮಾಣ ಅಲ್ಲ, ಇವನು ಎಲ್ಲಿದ್ದವನ್ನಪ್ಪ, ಇವನು ಅಜ್ಞಾನ ಅಂತ ಗುರುವಿಗೆ ಅಂತಾರ ಅವರು. ಅದಕ್ಕೆ ಇಲ್ಲಿ ಏನು ಹೇಳಿದ, ಅಂತಪ್ಪ ಶಿಷ್ಯರಿಗೆ ಅಂತಪ್ಪ ಗುರು ಏನು ಮಾಡಿದಂದ್ರೆ ತಮ್ಮ ಸ್ವರೂಪವನ್ನು ಹೇಳ್ಕೊಟ್ಟ. ಏನು ಹುಟ್ಟ್ಯದ ಏನು ಸಾಯ್ತದಂದ್ರೆ, ದೇಹ ಹುಟ್ಟುತ್ತದ, ದೇಹ ಸಾಯ್ತದ, ಇದು ಬರ್ಕೊಂಬಿಡ್ರಿ ಎಲ್ಲರೂ. ಇದರ ಬಗ್ಗೆ ಯಾವ ನ್ಯಾಯ ಇಲ್ಲ. ಆದರೆ ದೇಹದ ಒಳಗಿರತಕ್ಕಂಥ ಜೀವಾತ್ಮನಲ್ಲ, ಅವನು ಜೀವ ಯಾರಿಗೂ ಹುಟ್ಟಿಲ್ಲ, ಅವನು ಸಾಯೋದಿಲ್ಲ. ನಿನ್ನೆ ಹೇಳಿದ್ರಲ್ಲ, ಕಟ್ಟಿದ ಮನೆಯೊಂದು ಬೀಳುವುದು, ಹುಟ್ಟಿದ ಹುಳವೊಂದು ಸಾಯುವುದು ಅಂತ. ಅದು ಸೃಷ್ಟಿಯ ನಿಯಮ ಅಂತ. ಮನೆ ಕಟ್ಟಿವಂದ್ರೆ ಬೀಳಬೇಕಲ್ಲ, ಹುಟ್ಟಿವಂದ್ಮೇಲೆ ಸಾಯಲೇಬೇಕು. ಅದು ಕಟ್ಟಿದ ಮನೆ ಬೀಳ್ತದ, ಆ ಮನೆಯೊಳಗೆ ಬೈಲು ಬೆಳಂಗಿಲ್ಲ ನೋಡ್ರಿ. ಬೈಲು ಕಟ್ಟ್ಯಾರನ್ನ ಯಾರನ್ನ ಕಟ್ಟಿಲ್ಲ, ಅದಕ್ಕೆ ಬೀಳೋದಿಲ್ಲ. ಮನೆ ಕಟ್ಟಿವಿ, ಒಂದಿಲ್ಲ ಒಂದ್ಸು ಬೀಳ್ತದ. ಜೀವ ದೇಹ ಹುಟ್ಟ್ಯದ, ಅದು ಸಾಯ್ತದ. ದೇಹ ಹುಟ್ಟದ, ಸಾಯ್ತದ. ದೇಹದ ಒಳಗಿರ್ತಕ್ಕಂಥ ಮನೆಯೊಳಗಾದ್ರೆ ಬೈಲು, ಅದು ಹುಟ್ಟಿಲ್ಲಲ್ಲ. ಮತ್ತು ದೇಹದ ಒಳಗಿದ್ದ ಜೀವ ಹುಟ್ಟೇನೇನು? ಹುಟ್ಟಿಲ್ಲ. ಹುಟ್ಟ್ಯಾನಂದ್ರೆ ಅವನು ಯಾರಿಗೆ ಹುಟ್ಟ್ಯಾನಂತ ಪ್ರಶ್ನೆ ಬರ್ತಾವ. ಜೀವಾತ್ಮ ಯಾರು ಹುಟ್ಟದ? ದೇಹ ಹುಟ್ಟದ, ಅದು ತಂದೆ ತಾಯಿ ವೀರ್ಯ ರಕ್ತದಿಂದ ಹೇಳಿವಿ ನಿನ್ನೆನೆ.
ಅವೆರಡು ಮಿಶ್ರ ಬಂದು ಹುಟ್ಟ್ಯದ. ಜೀವ ಯಾರು ಹುಟ್ಟ್ಯಾನ? ಜೀವನ ಹುಟ್ಟಿಸುವಂಥ ತಾಕತ್ತು ನಮಗಿದ್ರೆ ನಾವು ಮನುಷ್ಯರು ಆತಿದ್ದಿಲ್ಲ, ದೇವ್ರು ಆತಿದ್ವಿ. ದೇವ್ರಾಯ್ತೀವಲ್ಲ, ಮತ್ತೆ ದೇವ್ರನ್ನ ಕೇಳಕ್ಕೆ ಯಾಕೆ ಹೋಗ್ತೀವಿ? ಮಕ್ಕಳನ್ನ ಕೇಳಕ್ಕ. ಜೀವನ ಮುಟ್ಸಕ ನಮ್ಮ ತಾಕತ್ತು ತಂದೆಗಿಲ್ಲ, ತಾಯಿಗಿಲ್ಲ. ಯಾಕಂದ್ರೆ ಅವನು ಹುಟ್ಟಿದವನಲ್ಲ, ಪರಮಾತ್ಮ ಸ್ವರೂಪ ಅವನು. ಅದೇ ನೀನಂತ ಸದ್ಗುರುನಾಥ ಹೇಳಿದಾಗ ಈಗ ಅಂಥ ನಿಜನಿಷ್ಠನಿಗೆ ಹೌದಲ್ಲಪ್ಪ ನಾನು ಹುಟ್ಟಿಲ್ಲ ಅಂತ ಅವನಿಗೆ ನಿಜಜ್ಞಾನ ಆಗಿತ್ತಂದ್ರೆ ಆಗಾಮಿ ಕರ್ಮವು ಅವನನ್ನು ಬಾಧಿಸದು. ಗರುಡ ಮಂತ್ರನಿಗೆ ಹಾವು ದುಃಖ ಕೊಡೋದು ಓಡೋಗ್ತದ, ಅದರಂತೆ ಜ್ಞಾನಿಗೆ ಕರ್ಮ ಅನ್ನುವಂಥದ್ದು ಬಾಧೆ ಕೊಡಂಗಿಲ್ಲ. ಅವನಿಗೆ ಎಲ್ಲರಂಗೆ ಇರ್ತಾವ. ಅವನು ಏನು ಬ್ಯಾರೆ ಇರ್ತಾನೆ, ಏನು ಜ್ಞಾನಿ ಅಂದಮೇಲೆ ನಮ್ಮಂಗೆ ಕೈ ಕಾಲು ಕಣ್ಣು ಮೂಗು ಎಲ್ಲರಂಗೆ ಅವನಿಲ್ಲ. ಅವನ ದೇಹಕ್ಕೆ ಪ್ರಾರಬ್ಧಾನುಸಾರವಾಗಿ ಎಲ್ಲವೂ ಬರ್ತಾವ ಅವನಿಗೂ. ಜ್ಞಾನಿಗಳಿಗೇನು ಹುಟ್ಟಿದವ್ರು ಹಂಗೆ ಯಾರೇನು? ಅವರು ಬಾಲಕರಾಗ್ಯಾರ, ಅವರಿಗೆ ಯೌವನ ಆಗ್ಯದ, ಅವರಿಗೆ ಮುಪ್ಪಾಗ್ಯದ, ಅವರು ಸತ್ತೋಗ್ಯಾರ. ಯಾರು ಬದುಕಿಲ್ಲ. ಯಾಕೆ ಬದುಕಿಲ್ಲ ಅಂದರೆ ಅದು ಹುಟ್ಟಿದ್ದು ಬದುಕೋದಿಲ್ಲ, ಸಾಯೋದದು. ಹುಟ್ಟ್ಯದನ ಅದು ಬದುಕೋದಿಲ್ಲ. ಹುಟ್ಟಿದ ಉಳವೊಂದು ಸಾಯುವುದೊಂದಲ್ಲ, ಅರ್ಥ ಮಾಡ್ಬೇಕಲ್ಲ ಅದು. ಆದ್ರೆ ಆಯುಷ್ಯ ಹೆಚ್ಚು ಕಡಿಮೆ ಇರ್ಬೋದು. ಒಬ್ಬರು 20 ವರ್ಷ, 10 ವರ್ಷ, 100 ವರ್ಷ, ಆ ಪ್ರಶ್ನೆ ಬೇರೆ. ಅದು ಅವನಿಗೆ ಬಾಧೆ ಕೊಡಂಗಿಲ್ಲ ಅಂದ್ರೆ ಏನು? ಜ್ಞಾನಿಗಳಿಗೆ ಶರೀರ ಇದ್ರೂ ಕೂಡ ಶರೀರಕ್ಕೆ ಬರುವಂಥ ಅನಂತ ದುಃಖಗಳೇನಾವ ಅವನಿಗೆ ಕೊಡಂಗಿಲ್ಲ, ದುಃಖ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದರೆ ಅವನು ತಿಳ್ಕೊಂಡ ನಾನು ದೇಹಕ್ಕೆ ಬರತಕ್ಕಂಥವು, ದೇಹಕ್ಕೆ ಏನೇನು ಬಂದವ ಹೊಸದಾಗಿ ಮಂದ್ಯಾರ ಹೇಳ್ಬೇಕಾಗ್ಯದ. ಹೊಸದಾಗಿ ಬರೋರು ಪಾಪ ನಾವು ಹಂಗೆ ಹೇಳ್ಕೊಂತಂದ್ರೆ ಈಗ ದೇಹಕ್ಕೆ ನಾವು ಜನನ ಮರಣ ಹೇಳ್ಬೇಕಾಗ್ಯದ. ಹುಟ್ಟೋದು ಸಾಯೋದು ಯಾವ್ದು ದೇಹಕ್ಕಲ್ಲ, ದೇಹದ ಧರ್ಮ ಅದು. ಜನನ ಆಗೋದು ದೇಹ, ಮರಣ ಆಗೋದು ಸಾಯ. ಮತ್ತೆ ನಮಗೆ ಹಸಿವು ಆಗ್ತದ, ನೀರಡಿಕೆ ಆಗ್ತದಲ್ಲ, ಇದು ಯಾರಿಗೆ? ದೇಹದಾಗಂದ್ರೆ ಇದು ಪ್ರಾಣಕ್ಕೆ ಬೇಕು ಅನ್ನ ನೀರು, ದೇಹಕ್ಕಲ್ಲ. ದೇಹಕ್ಕೇನೆ ಅನ್ನ ನೀರು ಬೇಕು ಅಂತ ಅರ್ಥ ಮಾಡಿದರೆ ನಾವು ಪ್ರಾಣ ಹೋದ್ಮೇಲೆ ದೂರ್ಲವರು ಬರೋರು ಯಾರಂತ 2-3 ದಿನ ಹಂಗೆ ಇಡ್ತೀವಲ್ಲ ಹೆಣ, ದೂರ್ಲವರು. ಮತ್ತು ನಮಗೆ 4 ತಾಸಾದ್ರೆ ಹಸಿವು ಆಗ್ತದಿಲ್ಲ, ನೀರಡಿಕೆ ಆಗ್ತದಿಲ್ಲ. ಮತ್ತು ಅದು ಶರೀರ ಹಂಗೆ ಅದಲ್ಲ, ಅದು ಹಸಿವು ಆಗ್ಯದ, ನೀರಡಿಕೆ ಆಗ್ಯದ ಅಂತ ಕೇಳಿದೇನು? ಚಹಾ ಬೇಕಾಗ್ಯದ ಅಂತ ಕೇಳಿದೇನು? ದೇಹಕ್ಕೇ ಹಸಿವು ಆಗ್ತದ, ನೀರಡಿಕೆ ಆಗ್ತದಂದ್ರೆ ಹೆಣ ಕೂಡ ಹಸಿವು ಆಗ್ಯದ, ನೀರಡಿಕೆ ಆಗ್ಯದ ಅಂತ ಕೇಳಬೇಕಾಗಿತ್ತಿಲ್ಲ ಎಲ್ಲಾರನ್ನ. ಅದಕ್ಕೆ ಬೇಕಿಲ್ಲ, ಅದು ಕಲ್ಲು ಕಟ್ಟಿಗೆ ಇದ್ದಂಗೆ ಪ್ರಾಣ ಇದ್ದದಕ್ಕೆ ಹಂಗೆ ಕಾಣಿಸ್ತದ. ಅಂದರೆ ಯಾರು ಹೇಳ್ಬೇಕಾಯ್ತು? ಪ್ರಾಣಕ್ಕನೇ ಅನ್ನ ನೀರು ಬೇಕು, ಪ್ರಾಣ ಹೋಗ್ಯದ ಅದಕ್ಕೆ ಅದು ಬೇಡವಲ್ತು ನೋಡಿ. ಪ್ರಾಣ ಹೋಗ್ಯದಿಲ್ಲ ಈಗ, ಆಯ್ತು. ಶರೀರಕ್ಕೆ ಏನಾಯ್ತು? ಜನನ ಮರಣ ಆಯ್ತು. ಹಸಿವು ತೃಷೆ ಪ್ರಾಣಕ್ಕಾಯ್ತು. ಇನ್ನು ಸುಖ ದುಃಖ ಯಾರಿಗೆ ಹೇಳ್ತಾರೆ ದೇಹದಾಗ? ಮನಸ್ಸಿಗೆ ಸುಖ ದುಃಖವಿನ ದೇಹಕ್ಕೂ ಸುಖ ಇಲ್ಲ, ದುಃಖ ಇಲ್ಲ. ದುಃಖ ಇಲ್ಲ ಅಂತ ಸುಖದ ಬಿಡ್ರೆ ದುಃಖ ಇಲ್ಲ ಅಂತ ಹೆಂಗ್ ಗೊತ್ತಾಗ್ಬೇಕ್ರಿ ನಮಗಂದ್ರೆ? ಬೆಂಕಿಯಾಗ ಸುಡ್ತಾರ, ಇಲ್ಲವೂ ಇಲ್ಲ, ಅದು ಅನುಭವ ಎಲ್ಲಿವು? ಬೆಂಕಿಯಾಗ ಸುಡ್ತಾರ. ನಮ್ಗೆ ಸ್ವಲ್ಪ ಬೆಂಕಿ ಎತ್ತಿದ್ರೆ ಹಾಸ್ಪಿಟ್ಲಿಗೆ ಕೊಡ್ತೀವಿಲ್ಲ ಅವು. ಅದು ಬೆಂಕಿಯಾಗ ಸುಡ್ತಾರ, ಇಲ್ಲ ಹ್ಞೂ ಇಲ್ಲ. ಅದು ಮಣ್ಣಾಗಾಕಿ ಮುಚ್ಚಾರ, ಇಲ್ಲ ಹ್ಞೂ ಇಲ್ಲ. ಅಂದರೆ
ಶರೀರಕ್ಕೆ ಸುಖ ದುಃಖನೂ ಇಲ್ಲ, ಪ್ರಾಣಕ್ಕೂ ಸುಖನಿಲ್ಲ ದುಃಖಿಲ್ಲ, ಹೋಗ್ಬಿಟ್ಟದ ಮೊದಲೇ ಅದು. ಇನ್ನು ಸುಖ ದುಃಖ ನಮಗೆ ಆತವಲ್ರಿ, ಮನಸ್ಸಿಗೆ ಆತವಂತ. ಮನಸ್ಸು ಯಾರ್ದು? ಪಂಚಮಹಾಭೂತದ ವಾಯು ತತ್ವನೇ ಪ್ರಾಣ. ಗಾಳಿ ಆದ್ರೆ ಗಾಳಿ ತತ್ವ, ಅದೇ ನಮ್ಮಲ್ಲಿ ಉಸಿರಾಟದ ಮೂಲಕ ಯಾವ ಕಂಬಾರನ ತಿದಿ ಅಂತ ಹಿಂಗಿಂಗ ಅಂದಂಗಲ್ಲ ಟುಸ್ಸು ಟುಸ್ಸು ಅಂತ ಉತ್ತದಿಲ್ಲ ಅದು. ಅದ್ರಂಗೆ 21,600 ಸಲ ಪ್ರಾಣವಾಯು ಹೊರಗೆ ಹೋಗ್ತದ, ಒಳಗೆ ಬರ್ತದ, ಹೊರಗೆ ಹೋಗ್ತದ, ಒಳಗೆ ಬರ್ತದ. ಅಂದರೆ ಇದು ಗಾಳಿ ಅಂತ, ಗಾಳಿಯ ತತ್ವ, ಸಾಮಾನ್ಯವಾಗಿ ಗಾಳಿಯ ತತ್ವ. ಹಾಗಾಗಿ ಇಲ್ಲಿ ಹಸಿವು ತೃಷೇನೂ ಇಲ್ಲ, ಶೋಕ ಮೋಹನೂ ಇಲ್ಲ ಜನನ ಮರಣದಲ್ಲಿ. ಯಾರಿಗೆ? ಜೀವಾತ್ಮನಿಗೆ. ಯಾಕಂದ್ರೆ ದೇಹ ಅಲ್ಲಲ್ಲ ಅವನು, ಶರೀರನೇ ಇಲ್ಲ ಅಂದಮೇಲೆ ಇವ್ಯಾವ ಅವನಿಗಿಲ್ಲ. ಇವೆಲ್ಲ ಇಲ್ಲದು ನನಗೆ ಆವಂತ ಏನು ತಿಳ್ಕೊಂಡವಲ್ಲ, ಇದೇ ಅಜ್ಞಾನ, ಇದೇ ಅಜ್ಞಾನ. ಇವೆಲ್ಲವೂ ಕೂಡ ನಾನಂತ ತಿಳ್ಕೊಂಡಿದ್ದೆ ಅಜ್ಞಾನ. ಇವ್ಯಾವೂ ನಾನಲ್ಲ ಅಂತ ತಿಳ್ಕೊಳ್ಳೋದೇ ಜ್ಞಾನ. ಜ್ಞಾನ ಅಂದ್ರೆ ಮತ್ತೇನು ಮಾಡೋದು ಬೇಕಾಗಿಲ್ಲ. ಹಂಗ ತಿಳ್ಕೊಂಡಂಥ ಜ್ಞಾನಿಗೆ ಪ್ರಾರಬ್ಧ ಕ್ಷಯ ಆಗ್ತದೆ, ತಾನೇ ಆಯುಷ್ಯ ಮುಗಿದ ಮೇಲೆ ಹೋಗ್ಬಿಡ್ತದ. ಹೋಗೋದಿಲ್ಲ. ಸಂಚಿತ ಆಗಾಮಿ ಮೊದಲೋಗ್ಯಾವ. ಮಧ್ಯದಾಗ ಮಾಡಿದಂಥ ಸ್ವಲ್ಪ ಪಾಪ ಪುಣ್ಯ ಆದಂತ ಇಟ್ಟಗರಿ. ಜ್ಞಾನಿಗಳಿಗೆ ಇರಂಗಿಲ್ಲಂತ ಅರ್ಥ ಮಾಡ್ಬೇಡ್ರಿ. ಯಾಕಂದ್ರೆ ಪಾಪಗಳು ಬಹಳ ಸೂಕ್ಷ್ಮ ಅವ, ಪುಣ್ಯನೂ ಬಹಳ ಸೂಕ್ಷ್ಮ ಅವ. ನಾವು ಮಂದಿಗೆ ಕಾಣುವಂಗ ಮಾಡಿದ್ರೆ ಪಾಪ, ಕಾಣುವಂಗ ಮಾಡುವಂಥ ಕಾರ್ಯನೇ ಪುಣ್ಯ ಅಂತ ತಿಳ್ಕೊಬೇಡ್ರಿ. ಸೂಕ್ಷ್ಮ ಅದು ಬಹಳ. ನಾವು ಮನೆಯಿಂದ ಇಲ್ಲಿ ಬರೋದ್ರೊಳಗಾಗಿ ನಾವು ಹೆಜ್ಜೆ ಇಡುವಂಥ ಪ್ರತಿಯೊಂದು ಹೆಜ್ಜೆದಲ್ಲಿ ಎಷ್ಟೋ ಕಣ್ಣಿಗೆ ಕಾಣಲ್ಲ ಅಂತ ಸೂಕ್ಷ್ಮವಾದ ಜೀವಜಂತುಗಳು ಇರ್ತಾವ. ನಲ್ದಾಗ ನಾವು ಕಾಲಿಟ್ಟಾಗ ಸತ್ತೋತೋ ಇಲ್ಲೋ, ಪಾಪ ಆಯ್ತೋ ಪುಣ್ಯ ಆಯ್ತು? ಪಾಪ. ನಮಗೆ ಕಾಣ್ತವೇನೋ? ಕಾಣಂಗಿಲ್ಲ. ಮತ್ತು ಜ್ಞಾನಿ ಸಂಚಾರ ಮಾಡುವಾಗ ಅವನಿಗೂ ಕೂಡ ಇಂಥವಾಗಿರ್ತಾವ. ಅವನು ತಿರುಗಾಡ್ತಾನಂದ್ರೆ ಅವನಿಗೂ ಆಗವಲ್ಲ ಹಿಂಸೆ, ನೀನು ಹಿಂಸೆ ಮಾಡಿದ್ದು. ಈ ಸೂಕ್ಷ್ಮವಾದ ಪಾಪಗಳನ್ನು ಜ್ಞಾನಿ ಹೆಂಗ್ ಕಳ್ಕೊಂತಾನಪ್ಪ ಅಂದರೆ, ಹಿಂದೆನೂ ಹೇಳ್ಯಾರ, ಸ್ತುತಿಸಿದವರಿಗೆ ಪುಣ್ಯ, ನಿಂದಿಸಿದವರಿಗೆ ಪಾಪ, ಎರಡು ಕೊಟ್ಟು ಖಾಲಿ ಆಗ್ಬಿಡ್ತಾನ. ಯಾಕಂದ್ರೆ ಅವ್ರ ಪುಣ್ಯ ಮಹಾತ್ಮನ ಗಳಿಸಿದ್ದು ನನಗಿಲ್ಲ ಅಂತ ಎಂದು ಇಟ್ಕೋದಿಲ್ಲ ಅವರು. ಬೀದಿಯ ಧನದಂತೆ, ಬೀದಿಯ ಕಸ ಬೇರೆ, ಬೀದಿಯ ದನ ಬೇರೆ. ಸಂಪತ್ತು ಮನೆಗಳು ತಗೊಂಡೋದು ಇದ್ದೆಲ್ಲ ಬೀದಿಗೆ ಇಟ್ಟಾರಪ್ಪ, ಬೈಲಿಗೆ. ಮತ್ತು ಯಾರನ್ನು ತಗೊಂಡು ಹೋಗ್ಲಂತ ಇಟ್ಟನೋ ಏನು, ಸುಮ್ಮನೆ ಇಟ್ಟಾರ, ಯಾರನ್ನು ಬೈಲಿ ಅಂತ. ಅಂದ್ರೇನ ಆ ಸಂಪತ್ತು ಅವ್ರಿಗೆ ಬೇಕಿಲ್ಲ ಅಂತ ಅರ್ಥ. ಅಂಥವ್ರು ಇಡ್ತಾರಿಲ್ಲ. ಸಂಪತ್ತು ಬೇಕೆಂಬರು ನಾವು ಎಲ್ಲಿಡ್ತೀವಿ? ಅಯ್ಯೋ, ನಮ್ಮ ಇಡೋ ಜಾಗನೇ ಬೇರೆ. ಕೆಲವು ಟ್ರಂಕಿನಾಗ ಇಡ್ತೀವಿ, ಸೀರೆಗೆ ಇಡ್ತಾರ, ಬಟ್ಟೆಗೆ ಇಡ್ತಾರ, ಮೂಲೆಗೆ ಇಡ್ತಾರ, ಎಲ್ಲಾದ್ರೂ ಲಾಕರ್ನಾಗ ಇಡ್ತಾರ, ಬ್ಯಾಂಕ್ನಾಗ ಇಡ್ತಾರ, ಎಲ್ಲ ಇಡ್ತಾರ. ನಿನ್ನ ಹಣೆ ಬಾರ ಎಲ್ಲಿದ್ರು ನಿನಗಿತ್ತು ಉಳಿತದ, ಇಲ್ಲಾಂದ್ರೆ ಬೆಂಕಿ ಎತ್ತಿ ಅದು ಸುಟ್ಟೋತು. ಹೋಗೇವಿಲ್ಲ. ಸಂಪತ್ತಿಗೆ 4 ಮಂದಿ ವೈರಿ ಅಂತ ಬರೆದಾರ. ಒಬ್ರು ಯಾರು? ಅಗ್ನಿ, ಕಳ್ಳ, ರೂಪ ಅಂದ್ರೆ ರಾಜ, ಮತ್ತೆ ಅದು ರೂಪ ರಾಜ ಅಂದಾಗ ಅಲ್ಲೇ ಬಂತು ದಾಯಾದಿಗಳು. ನೀನು ಎಷ್ಟು ತಿಪ್ಪಲು ಬಿಟ್ಟು ಗಳಿಸಿದನು ಅದರ ಭಾಗ ಅಣ್ಣ ತಮ್ಮ ಕೊಡಬೇಕು, ಕಾಯ್ತಾರ.
ಅವರು ಕಾಯಿಲಿಲ್ಲಪ್ಪ ಅಂತೀಗಾರಿ ಬಹಳ ಗಳಿಸಿದಿ ಇನ್ಕಮ್ ಟ್ಯಾಕ್ಸ್ನವ್ರು ರೈಡ್ ಮಾಡ್ತಾರೆ. 2 ಮತ್ತೆ ಬಹಳ ಆಯ್ತು ಅಂದ್ರೆ ಕಳ್ಳ ಡಾವ್ ಆಗ್ತಾನೆ. ಕಳ್ಳನ ಪಾಲನ ಆಗ್ಬೋದು, ರಾಜರ ಪಾಲಾಗ್ಬೋದು, ಅಣ್ಣತಮ್ಮರ ಪಾಲಾಗ್ಬೋದು. ಇಲ್ರಿ ಇವ್ರು 3 ಯಾರು ನಮ್ಮ ಕಿರಿಕಿ ಇಲ್ಲ ಅಂದ್ರೆ ಬೆಂಕಿ ಹತ್ತಿ ಬೆಂಕಿ ಪಾಲನ ಆಗ್ಬೋದು. ಎಷ್ಟು ಮನೆಯವ್ರು ಸುಟ್ಟು ಆಗ್ಯಾವ ಅಂದ್ರೆ ಎಲ್ಲರೂ 4 ಮಂದಿ ಭಾಗ ಏನದ ಯಾವ ಆಗ್ಲಾರ್ದಂಗೆ ಏನ ಉಳಿತು ಅಂದ್ರೆ ಅದನ್ನ ನೋಡು ನಿಂದು. ಇಷ್ಟೆಲ್ಲ ದಾಟಿ ಬರ್ಬೇಕು. ಅದು ನಂದು ಅಂತ ಅರ್ಥ ಮಾಡಬೇಕು. ಹಾಗೆ ಇಲ್ಲಿಯೂ ಕೂಡ ನಿಂದಿಸಿದವರಿಗೆ ಏನು ಅಂದ್ರೆ ಪಾಪ, ವಂದಿಸಿದವರಿಗೆ ಪುಣ್ಯ. ಯಾಕಂದ್ರೆ ನನಗೆ ಪುಣ್ಯ ಬರಲ್ಲಂತ ಇಟ್ಕೊಂಡಿಲ್ಲ, ಯಾರ ಪಾಲನ ಆಗಲ್ಲ ಅಂತ ಇಟ್ಬಿಟ್ಟು ನಾವು. ಮತ್ತೆ ಹುಟ್ಟಕ್ಕೆ ಏನು ಬೇಕು? ನಾವು ಹುಟ್ಟಕ ಇಲ್ಲಿ ಬೀಜ ಯಾವುದು? ಪುಣ್ಯ ಪಾಪಗಳೇ ಬೀಜ. ಶೇಂಗಾಕ್ಕ ಬೀಜ ಬೇರೆ, ಗೋಧಿಗೆ ಬೀಜ ಬೇರೆ, ಕಡ್ಲಿಗೆ ಬೀಜ ಬೇರೆ, ಒಂದೊಂದು ಮಾವಿನ ಗಿಡಕ್ಕೆ ಬೀಜ ಬೇರೆ, ಬೇವಿನ ಗಿಡಕ್ಕೆ ಬೀಜ ಬೇರೆ, ಕರಿಬೇವಿನ ಗಿಡಕ್ಕೆ ಬೀಜ ಬೇರೆ, ಬಾಳೆ ತೆಂಗು ಯಾವುದಕ್ಕೆ ನೋಡು ಬೀಜ ಬೇರೆ ಬೇರೆ ಅವಿಲ್ಲ. ಅವಕ್ಕೊಂದು ಬೀಜ ಅವ್ರಿ, ಅವು ಹುಟ್ಟ್ಯಾವ. ನಾವು ಇದಕ್ಕೆ ಒಪ್ಪಿವಿಲ್ಲ. ನಾವು ನೀವು ಹುಟ್ಟಿ ಬಂದವರು, ಇದಕ್ಕೇನು ಬೀಜ? ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಈ ಜನ್ಮಕ್ಕೆ ಬೀಜ ನೋಡ್ರಿ. ಮತ್ತು ಈ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯಗಳ ಮುಂದಿನ ಜನ್ಮಕ್ಕೆ ಬೀಜ. ಮತ್ತೆ ಹಿಂಗೆ ಮುಂದೆ ಮಾಡಿದ್ವು ಮುಂದಿನ ಜನ್ಮ, ಮುಂದಿನ ಜನ್ಮ, ಮುಂದಿನ ಜನ್ಮ. ಎಲ್ಲಿವರೆಗೂ ಬೀಜ ಎಲ್ಲಿವರೆಗೂ ಆದಂದ್ರೆ ಅಲ್ಲಿವರೆಗೂ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಅದು ಈಗ ಬಿತ್ತೀವಿ, ಈಗ ಗಿಡ ಹತ್ತಿದಿ, ಮಾವಿನ ಫಲ ಕೊಟ್ಟದ. ಸ್ವಲ್ಪ ದಿವ್ಸಕ್ಕೆ ಅದು ಮಾವಿನ ಗಿಡ ನಾಶ ಆಗ್ತದ, ಅದ್ರ ಬೀಜ ಉಳ್ಕಂತವಿಲ್ಲ. ಮತ್ತೆ ಆ ಬೀಜ ಮುಂದೆ ಮಾವಿನ ಮರ ಆಗ್ತದಿಲ್ಲ. ಆ ಮರ ಹೋದ್ರೆ ಅದ್ರ ಬೀಜ ಮತ್ತೆ ಮಾವಿನ ಗಿಡ ಆತವಿಲ್ಲ. ಹಂಗದೆ ಎಲ್ಲಿ ಯಾವಾಗ ಒಂದು ಬೀಜ ಉಳಿಲಾರ್ದಂಗ ಸುಟ್ಟು ಹೋಗ್ತಾವ ಅವಾಗ ಮುಂದೆ ಹುಟ್ಟಾಕ ಬೀಜನಿಲ್ಲ ನೋಡ್ರಿ. ಅದರಂತೆ ಜ್ಞಾನಿ ಹುರಿದ ಬೀಜ. ಅವನು ನೋಡೋದಕ್ಕೆ ನಾ ಭಾಳ ಸಲ ಹೇಳಿನಲ್ಲ, ಭಾಳ ಸಲ ಹೇಳಿದ್ದನ್ನೇ ಹೇಳಬೇಕಾದ. ಹಾಗಾಗಿ ಫಲವನ್ನು ಜೀವನ್ಮುಕ್ತಿಗೆ ಕೊಡಲಾರದು, ಜನನ ಮರಣ ಫಲ ಕೊಡಂಗಿಲ್ಲ, ಹುರಿದ ಬೀಜ ಆಗ್ಯದದು. ಹಾಗೆ ಇವನಲ್ಲಿ ಕರ್ತೃತ್ವ ರೂಪ ಅಭಿಮಾನವಿಲ್ಲ. ಅಭಿಮಾನದಿಂದ ಮಾಡಿದ್ದೇ ಕರ್ಮಕ್ಕೆ ಕಾರಣ ಆಗ್ತದೆ. ನಿರಭಿಮಾನದಿಂದ ಮಾಡಿದ್ದು ಕರ್ಮ ಮಾಡಿದ್ರು ಕೂಡ ಅದು ಕಾರಣ ಆಗೋದಿಲ್ಲ. ಫಲದ ಅಪೇಕ್ಷೆ ಇಲ್ಲ, ಮಾಡಂಗೆ ಒಳ್ಳೆ ಕಾರ್ಯ ಮಾಡ್ಕೊಂತ ಹೋಗೋದು ಬೇಕಂತ ಇಲ್ಲಲ್ಲ. ಹಾಗಾಗಿ ಆತ ತಮ್ಮ ನಿಜವನ್ನು ಯಾರು ಮರೆತು ಕರ್ತೃತ್ವ ಅಭಿಮಾನದಿಂದ ಇರುವರೋ ಅವರನ್ನ ಮಾತ್ರ, ಗರುಡ ಮಂತ್ರ ಇಲ್ಲದವರನ್ನ ಸರ್ಪವು ಭಯಪಡಿಸದಂತೆ. ಅವ್ರ ಕೈಗಿಲ್ಲಲ್ಲ ಗರುಡ ಮಂತ್ರ, ಅದಕ್ಕೆ ಅವ್ರನ್ನ ಭಯಪಡಿಸ್ತದ. ಯಾರು ತಮ್ಮ ನಿಜವನ್ನು ತಿಳ್ಕೊಂಡಾರ ಅವರನ್ನ ನೋಡಿ ಓಡಿ ಹೋಗ್ತದ. ಕರ್ಮನೇ ಓಡಿ ಹೋಗ್ತಾವ. ಮತ್ತು ಕರ್ಮವನ್ನು ಅವನ ಆವರಿಸ್ತಾವ. ಇದುವೇ ಓಡೋತವ. ಜ್ಞಾನಿಲಿದ್ದು ಬೆಂಕಿಗಿದ್ದು ಓಡೋದಂಗ ಇವನಲ್ಲಿದ್ದ ಕರ್ಮಗಳೇ ಓಡೋಗ್ತಾವ. ಮತ್ತೆ ಕರ್ಮ ಹೆಂಗೆ ಬರ್ತಾವಲ್ಲಿ? ಅದಕ್ಕೆ ಜ್ಞಾನಿಗೆ ನ ಕರ್ಮಣ ಅಲ್ಲಿಲ್ಲ. ಹಾಗಾಗಿ ಈ ಒಂದು ಮಾತನ್ನ ಕೇಳಿದ ಶಿಷ್ಯ, ಗುರುಗಳು ಇಷ್ಟು ಸರಳ ಸೂಕ್ಷ್ಮ ಬಿಡಿಸಿ ಯಾಕೆ ಹೇಳ್ತಾರಂದ್ರೆ ತಿಳ್ಕೊಂಡು ಹೋಗಲಂತ, ಉದ್ಧಾರ ಆಗಲಂತ. ಹಾಗೆ ಈ ಮಾತನ್ನ ಕೇಳಿದಂಥ ಶಿಷ್ಯ
ಆಗಾಮಿ ಕರ್ಮವು ಮುಕ್ತನಿಗೆ ಅಂಟದು ಎಂಬುದು ಸರಿ ಇರ್ತದೆ. ಆಗಾಮಿ ಕರ್ಮ ಅಂದ್ರೇನು, ಈಗ ಮಾಡಿದ್ದು ಮುಂದೆ ಜನ್ಮಕ್ಕೆ ಅಂಟಂಗಿಲ್ರಿ, ನೀವು ಇಷ್ಟು ತಿಳಿಸಿ ಹೇಳ್ರಿ, ನನಗೆ ಒಪ್ಪಿಗೆ ಆಗ್ಯದ. ಆದರೆ ಅಂದರೆ ಬಂತು ನೋಡ್ರಿ, ಶಿಷ್ಯ ಏನು ಇಟ್ಟಾನ ಅಂತ. ಅವನು ಪ್ರಾರಬ್ಧ ಕ್ಷಯ ಪರ್ಯಂತರ ದೇಹ ಇಂದ್ರಿಯಾದಿಗಳಿಂದ ನಾನಿಲ್ಲ. ಪ್ರಾರಬ್ಧ ನಾಶ ಆಗುತ್ತಾನ, ಪ್ರಾರಬ್ಧ ಯಾವ ನಾಶ ಆಯ್ತಾ ಅವನ ಪ್ರಾಣ ಹೋಗ್ಬಿಡ್ತಾವ, ಅಲ್ತ ನಾನಲ್ಲ. ಅದರಿಂದ ದೇಹ ಇರುವ ಪರ್ಯಂತರ ಅವನಿಗೂ ಈ ದೇಹಾದಿಗಳ ಸಂಬಂಧ ದುಃಖ ತೋರಬಹುದಲ್ಲ, ತೋರ್ತದಿಲ್ಲ. ಅವನಿಗೆ ಇರಬೇಡಪ್ಪ, ದೇಹ ಆದಮೇಲೆ ಅವನು ತೋರ್ತದಿಲ್ಲ. ಈಗ ಎಲ್ಲರಿಗೆ ತೋರ್ತಲ್ಲ, ಮಹಾತ್ಮನಿಗೆ ಎಲ್ಲರಿಗೆ ತೋರ್ಯದ, ಸಿದ್ಧಾರೂಢರಿಗೆ ಬೆಂಕಿ ಇಟ್ಟದ್ದು ತೋರ್ಯದ, ಬಂಗಾರ ಕಿರೀಟಿದ್ದು ತೋರ್ಯದ, ಮತ್ತು ಅವನಿಗೆ ಒಡೆದದ್ದು ತೋರ್ಯದ, ಬಡದದ್ದು ತೋರ್ಯದ. ಸಾಮಾನ್ಯ ಏನು ಆಗಿಲ್ಲ, ಜ್ಞಾನಿಗಳಿಗೆ ಹಾಗೇವಿಲ್ಲ. ಆದರೂ ಆಗಾಮಿ ಕರ್ಮ ಸಂಬಂಧ ದುಃಖಲಿವು. ಈ ವರ್ತಮಾನ ದೇಹಾದಿಗಳ ದುಃಖವಾದರೂ ಅವನಿಗೆ ಉಂಟೆಂದು ಹೇಳಬಹುದು. ಮತ್ತೆ ಕಾಣ್ತವಂದ್ಮೇಲೆ ಅವನಿಗೆ ದುಃಖ ಆದಂತ ಹೇಳಕ್ ಬರ್ತದಲ್ಲಿ, ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಹೌದು, ಶಿಷ್ಯರ ಗುರು ಶಿಷ್ಯರ ಇಸೆ ಹೇಳುವುದಂದ್ರು. ಇದು ವೇದಾಂತ ಶಾಸ್ತ್ರ ಮನೆಬೇಡ್ರಿ, ಅದನ್ನ ಲಕ್ಷ್ಯದ ಇಟ್ಕೊಂಡು ಮಾತಾಡಬೇಕು. ಈ ರೀತಿ ಶಂಕೆಯನ್ನ ಮಾಡಿದರೆ ಸಂಶಯ ಅಂತ. ಅದಕ್ಕೆ ಗುರುಗಳು ಅವನು ದೇಹಿಯ ಇಂದ್ರಿಯಾದಗೊಡನೆ ಆನಪ ಇಲ್ಲಂತಲ್ಲ. ಆನ ಇನ್ನ ಮುಕ್ತಾಗ್ಯಾನ, ದೇಹ ಇಂದ್ರಿಯಾದ. ಅವನಿಗೆ ಕೈಯಾವ, ಕಾಲಾವ, ಕಣ್ಣಾವ ಎಲ್ಲ ನಮಗಿದ್ದಂಗೆ ಎಲ್ಲೋ ಸಾವ. ಇದ್ದರೂ ಕೂಡ ಏನು ಶಿಷ್ಯ ಆತಗಂದ್ರೆ, ಮತ್ತೆ ತನು ಕರುಣಾದಿ ಮತ್ತದೊಡನೆ ಇದ್ದೊಡ ಆಪತ್ತು ಬಂದಡೆ ಅಡಸದು ಆತ್ಮಾಶ್ರಮಿಗೆ ಜಲಪತ್ತದಿಯ ಕಮಲದಳದಂತೆ. ಓತ್ತು ಹೇಳ್ಬಿಟ್ಟು ನೋಡು, ಅತ್ಯಾಶ್ರಮಿಗೆ ನೋಡು ಶಿಷ್ಯ ಆನ, ಅವನಿಗೆ ಕಾಣ್ತಾವ, ನನ್ನ ಕೈ ಹಿಂಗಾಯ್ತು, ನನ್ನ ಕಾಲು ಹಿಂಗಾಯ್ತು, ಅದು ಹಂಗಾಯ್ತು, ಇದು ಹಿಂಗಾಯ್ತು, ಎಲ್ಲ ಕಾಣ್ತಾವ. ಮತ್ತೆ ದೇಹ ಆದ್ಮೇಲೆ ಅದು ಕಾಣಂಗಿಲ್ಲ. ಕಂಡ ಮೇಲೆ ದುಃಖ ಅವನಿಗೆ ಹೆಂಗಾಗಿಲ್ಲ, ದುಃಖ ಇಲ್ಲ ಮೇಲೆ ಕಾಣಬಾರ್ದಪ್ಪ ಅವನಿಗೆ. ಹಂಗಲ್ಲ ಶಿಷ್ಯ, ದೇಹ ಆದಂದ್ರೆ ಅವನಿಗೂ ಕಾಣ್ತಾವ. ಆದ್ರೂ ಕೂಡ ಹೇಗೆ ಅಂದ್ರೆ, ಜಲಪತ್ತು ಬಂದದ ಅಡಸದು ಅತ್ಯಾಸಮಿಗೆ ಜಲಪತ್ತದಿಯ ಕಮಲದಳದಂತೆ. ಒಂದು ಉದಾಹರಣೆ ಕೊಟ್ರು ನೋಡು. ತನುಕರಣಾದಿ ದೇಹಿಯ ಇಂದ್ರಿಯ ಮೊದಲಾದವುಗಳ ಸಮೂಹದಿಂದ ಕೂಡಿಲ್ಲ. ಜ್ಞಾನ ಆದ್ಮೇಲೆ ಅವನಿಗೆ ರುಂಡ ಒಂದಿಲ್ರಿ ಮುಂಡಾದಂತ್ರೇನು, ಕಾಲು ಹೋಗ್ರಿ ಕೈ ಒಂದಾವಂತ್ರೇನು, ಎಲ್ಲವೂ ಅವ. ಮೊದಲೇನಿದ್ವು ಈಗ ಎಲ್ಲವೂ ಅವಿಲ್ಲ. ಇದ್ದಾಗೆ ಆದರೂ ಅತ್ಯಾಶ್ರಮಿಗೆ ಅಂದ್ರೆ ದೇಹದ ಅಭಿಮಾನವನ್ನು ಬಿಟ್ಟವನು ಜೀವನ್ಮುಕ್ತ ಅಂದ್ರು. ಏನ್ ಬಿಟ್ಟನ? ಮತ್ತೆ ಇಲ್ಲಿ ಹೊಲ ಬಿಟ್ಟವನು, ಮನೆ ಬಿಟ್ಟವನು, ಹೆಂಡ್ರ ಬಿಟ್ಟವನು, ಮಕ್ಕಳು ಬಿಟ್ಟವನು, ಮಠ ಬಿಟ್ಟವನು ಅಂತ ಹೇಳ್ಯವನು ಶಾಸ್ತ್ರ. ದೇಹದ ಅಭಿಮಾನ ಬಿಟ್ಟಂತವನಿಗೆ ಆಪತ್ತು ಅಂದ್ರೆ ದುಃಖ. ಅದು ಶರೀರದಿಂದನೇ ಬರ್ಬೋದು, ವಾಣಿಯಿಂದನೇ ಬರ್ಬೋದು, ಮನಸ್ಸಿನಿಂದನೇ ಬರ್ಬೋದು. ಬಂದರೆ ಪ್ರಾಪ್ತವಾದರೂ ಅವನಿಗೆ ಅಡಸದು ಅಂದ್ರೆ ಆ ಜ್ಞಾನಿಗೆ ಹತ್ತಂಗಿಲ್ಲ ನೋಡಪ್ಪ, ದುಃಖ ಕಾಣಂಗಿಲ್ಲ ನೋಡಪ್ಪ.
ಅದು ಕಾಣಂಗಿಲ್ಲ ಅಂತ ನೀವಂತ್ರಿ ಉದಾಹರಣೆ ಏನನ್ನ ಕೊಡ್ತಾರೇನಂದ್ರೆ ಕೊಡ್ತವಂತಾರ. ಅದಕ್ಕೆ ಜಲಪತ್ತದೆಯ ನೀರನ್ನು ಅಂಟದಿರುವ ಕಮಲದಳದಂತೆ, ಕಮಲದಳ ಅಂದ್ರೆ ಕಮಲದ ಎಲೆಯಂತೆ. ಹೇಗೆ ಅದು ಎಲ್ಲಿ ಅದ ಕಮಲದ ಎಲೆ ಅಂದ್ರೆ ಪರ್ವತದಲ್ಲೇ ಆಗಲಿ ಹೊಲದಲ್ಲೇ ಆಗಲಿ ಇಲ್ಲ, ಅದೆಲ್ಲಾದ್ರೂ ಕೂಡ ನೀರಿನಾಗೆ ಬೆಳೀತದ, ನೀರಲ್ಲೇ ಹುಟ್ಟುತ್ತದ. ನೀರಿನಲ್ಲೇ ಇದ್ದರು ಅದು ಹುಟ್ಟಿದ್ದು ನೀರಿನಲ್ಲೇ, ಬೆಳೆದದ್ದು ನೀರಿನಲ್ಲೇ, ಅದು ಕಾಲ ಕಳೆದು ನೀರಿನಲ್ಲೇ ಇದ್ದರೂ ಕೂಡ ಜಲಲೇಪವಿಲ್ಲದೆ ಅದ ನೀರು ಒಂದು ಹನಿ ನೀರು ಆ ಎಲಿಗೆ ಹತ್ತಂಗಿಲ್ಲ ನೋಡ್ರಿ. ನೀವು ಪರೀಕ್ಷೆ ಮಾಡಬಹುದು, ಮನಮಾನ್ಯ ಅಲ್ಲಲ್ಲಿ. ಅರೆ ನೀರಿನಾಗ ನಾವು ನೀರಿನಾಗ ಇಡು ನೋಡಮ್ಮ, ನಮ್ ನೀರು ಹತ್ತವಿಲ್ಲ. ನಮ್ಗೆ ಹತ್ತವ್ರಿ, ಬಟ್ಟೆಗೆ ಹತ್ತಂಗಿಲ್ಲ. ಬಟ್ಟೆ ನೀರಿನಾಗ ಇಡ್ರಿ ಬಟ್ಟೆಗೆ ಹತ್ತಾವ. ನೀರಿನಲ್ಲಿ ಇದ್ದಂತ ವಸ್ತುವಿಗೆ ನೀರು ಹತ್ತಬೇಕಲ್ಲಪ್ಪ, ಜಗತ್ತಿನ ನಿಯಮ ಅದ. ಯಾವ ವಸ್ತುವನ್ನ ಹಾಕ್ರಿ, ಒಂದು ಕಲ್ಲು ಹಾಕ್ರಿ ನೀರಿನಾಗ, ಕಲ್ಲಿಗೆ ನೀರು ಹತ್ತೆ ಬರ್ತಾವ. ಕಟ್ಟಿಗೆ ಹಾಕ್ರಿ, ಕಟ್ಟಿಗೆ ನೀರು ಹತ್ತಾವ. ಇದೇನು ವಿಚಿತ್ರಪ್ಪ, ಕಮಲದಲ್ಲ ನೀರಿನಲ್ಲಿ ಆದ, ನೀರಿನಾಗೆ ಬೆಳೆದದ, ಅದಕ್ಕೆ ಒಂದು ಹನಿ ನೀರು ಹತ್ತಂಗಿಲ್ಲ. ಅದು ಹೆಂಗಿರ್ಬೋದು ವೈಶಿಷ್ಟ್ಯ, ವಿಶೇಷ ಅಲ್ಲ. ಅದರಂತೆ ಇಲ್ಲಿ ಜೀವನ್ಮುಕ್ತನು ದೇಹ ಇಂದ್ರಿಯಾದಿ ಅನಾತ್ಮ ವರ್ಗದೊಡನೆ ಕೂಡಿದರು. ಅವನಿಗೂ ದೇಹಾದ, ಇಂದ್ರಿಯಾದ, ಮನಾದ, ಬುದ್ಧಿಯಾದ, ಚಿತ್ತಾದ, ಅಹಂಕಾರ ಇವೆಲ್ಲ ಅನಾತ್ಮ. ಆತ್ಮಲ್ಲ, ಆತ್ಮಲ್ಲ ಅಂದ್ರೇನು ಯಾವಾಗಲೂ ಇರೋವಲ್ಲ ಅಂತೀವು. ಯಾವಾಗಲೂ ಇರೋವಲ್ಲ, ಇಷ್ಟು ತಿಳ್ಕೊಂಡು ಸಾಕು ಶಾಸ್ತ್ರ. ಯಾವಾಗಲೂ ಇರೋದ್ಯಾರು? ನೀನಿರ್ತದ ನೋಡು, ಇದು ಬಿಡಬೇಡ. ನಾನು ಮಾಲಕ, ಈ ಮನೆಗೆ ಮಾಲಕ ಇರೋನು, ಮನೆ ನಾನು ಇದು, ಈ ಮನೆಗೆ ಈನಪ್ಪ, ಸಾಕಾಯ್ತು. ಇಲ್ಲಿರೋದು ಬೇಡಪ್ಪ, ಅನನುಕೂಲ ಆಗ್ಯದ, ಇನ್ನೊಂದು ಕಡೆ ಅನುಕೂಲ ಅಂತೇಳಿ ಈ ಮನೆ ಮಾರಾಟ ಮಾಡಿದೆ. ಮನೆ ಮಾರಾಟ ಮಾಡಿದ್ರೆ ಮನೆ ಇಲ್ದಂಗಾಯ್ತು, ಮಾಲಕ್ಕಿಲ್ಲೇನು? ನಾನು ಇನ್ನೊಂದು ದೂರ ಹೋಗಿ ಕಟ್ತಾನ ಮನೆ. ಮನೆ ಮಾರಿದ್ರೆ ಮಾಲಕ್ಕಿಲ್ಲ ಅಂತ ಅರ್ಥ ಅಲ್ಲ, ಅವನಿಗೆ ಮನೆ ಇಲ್ಲ ಅಷ್ಟೇ. ಅದಕ್ಕೆ ಜೀವನು ದೇಹ ಮಾರಾಟ ಆಗ್ಯದ ಅವನಿಗೆ, ಜ್ಞಾನಿಗೆ. ಅವನಿಗೆ ದೇಹ ಇಲ್ಲ. ದೇಹ ಇಲ್ಲ ಅಂದ್ರೆ ದೇಹದ ಮಾಲಕ್ಕಿಲ್ಲ. ಅವನು ಬೇಕಾದ್ರೆ ಇನ್ನೊಂದು ಕಡೆ ಮನೆ ಕಟ್ಟಿಗೆ ಅಂತಾನ, ಸಾಕಾದ್ರೆ ಹಿಂಗೆ ಸಂಚಾರಕ್ಕೆ ಹೋಗ್ತಾನ. ಅವನ ಅಪೇಕ್ಷಿದ್ರೆ ಮತ್ತೆ ಇನ್ನೊಂದು ದೇಹ ಹುಟ್ಟಿ ಬರ್ತಾನ, ಸಾಕಾಯ್ತಂದ್ರೆ ಮುಗಿಸ್ಬಿಡ್ತಾನ. ಅಲ್ಲಪ್ಪ ಏನು ಮನೆ ಪನೆ ಏನಿಲ್ಲ, ನನಗೆ ಆಗ್ಬೇಕು ಮನೆ, ಯಾರು ಹೆಂಡ್ರಾರ ಮಕ್ಕಳಾರ ಯಾರು ಹಿಂದೆಲ್ಲ ಮುಂದಿಲ್ಲ ನಡಿ, ಯಾಕೆ ಕಟ್ಲೆ ಮನೆ ಅಂತಾನ. ಅಂತವ್ರೆ ಅಂತಾರಿಲ್ಲ, ಬಲ್ಲೋರ ನೋಡಮ್ಮ. ಅಲ್ಲಪ್ಪ ಇಷ್ಟು ಯಾಕೆ ಮಾಡ್ತದೋ ಮರೆ, ಒಂದು ಮನೆ ಸಾಕಾಗಿತ್ತು, 2 3 ಅಂತಿದ್ದೆಲ್ಲ ಅಂದ್ರೆ ನಿನಗೇನಪ್ಪ ಹೆಂಡ್ರು ಮಕ್ಕಳು 4 ಮಂದಿ ಯಾರ ಮಾಡ್ಬೇಕಾದಂತ ಅಂತೀವಿಲ್ಲ ನಾವು ಅಜ್ಞಾನಿಗಳು. ಅದು ಸಾಧು ಸಂತರು ಅಂತಾರೆ, ನಮ್ಗೆ ಯಾರು ಅಂತಾರ. ಅವ್ರಿಗೆ ಯಾರಿಲ್ಲ ಅನ್ರಿ, ಯಾರೆಲ್ಲ ನಡೀತದೇನು ನಡೀತದಂತಾರ. ಒಬ್ಬ ಮಹಾತ್ಮ ಹೇಳ್ತಾರ, ಅವರು ನಿಮಗೆ ಹೆಂಗಪ್ಪ ಹೊಲ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಇರಕ್ಕಿಲ್ಲ, ಕುಂದ್ರಕ್ಕಿಲ್ಲ, ಹೆಂಗ ನಡೀತದ ಅಂತ ಕೇಳಿದ್ರೆ ಒಬ್ಬ ಪುಣ್ಯಾತ್ಮ ಹೇಳ್ದ, ಅವರು ಭೂಮಿಯೇ ಹಾಸಿಗೆಯಾಗಿ, ಆಕಾಶವೇ ಹೊದಿಕೆಯಾಗಿ, ಹಾಳು ದೇವಾಲಯಗಳೇ ಮನೆಯಾಗಿ. ನಮ್ಗ ನಿಮ್ಮ ಸಣ್ಣ ಮನೆಗೆ ಹೇಳ್ತಿದ್ದೇವು, ನಮ್ಗೆ ಭೂಮಿನೇ ಹಾಸಿಗೆ ಅಂದ್ರೆ ಅವ್ರು ಎಷ್ಟು ದೊಡ್ಡದಾದ ಇರಕ್ ಜಾಗ ನಮ್ಗ ಎಲ್ಲಿ ಅದಂತ ಕೇಳ್ತಲ್ಲೋ ಮೂರ್ಖ ಅಂದಾತ. ನನಗೆ ಕೇಳ್ತದೆ ಎಲ್ಲಿರ್ತಾರಂತ. ಈ ಭೂಮಿ ಯಾರ್ದು? ಭೂಮಿಯೇ ಹಾಸಿಗೆ, ಹೊದಕಂಬಕೇನ್ರಿ ಆಕಾಶವೇ ಹೊದಿಕೆ. ಹರಿಯುವಂತ ನದಿಗಳೇ
ಕುಡಿಯುವ ನೀರು ಅಂದ್ರು. ಎಷ್ಟು ಉನ್ನತ ಪ್ರಮಾಣದಲ್ಲಿ ಹೇಳಿದ ಮಾತವರು. ಅಂಥವ್ರು ಸಣ್ಣದು ಜೋತು ಬಿಡ್ತಾರೆ, ಅವ್ರು ಜೋತು ಬಿಡಂಗಿಲ್ಲ. ಹೀಗಾಗಿ ಆ ಒಂದು ಅತ್ಯಾಶ್ರಮಿಗೆ ಅಂದರೆ ಇದರ ಮೇಲಿಂದ ದೇಹದ ಒಳಗ ನೀರಿನೊಳಗಿದ್ದು ಎಲೆಗೆ ನೀರೆತ್ತಂಗಿಲ್ಲ. ದೇಹದ ಒಳಗಿದ್ದಂಥ ಆತ್ಮಜ್ಞಾನಿಗೆ ದೇಹದ ಯಾವುದೇ ಧರ್ಮ ಕರ್ಮಗಳು ಅವನಿಗೆ ಹತ್ತಂಗಿಲ್ಲ. ಮೊದಲು ಹೇಳಿದ್ನಲ್ಲ, ದೇಹಕ್ಕೆ ಬರ್ತಕ್ಕಂಥ ಜನನ ಮರಣ ಅವನಿಗೆ ಹತ್ತಿಲ್ಲ. ಅವನಿಗೆ ಪ್ರಾಣಕ್ಕೆ ಬೇಕಾಗಿರ್ತದ ಅನ್ನ ನೀರು ಅವನಿಗೆ ಹತ್ತಿಲ್ಲ. ಮನಸ್ಸಿಗೆ ಬರುವಂಥ ಸುಖ ದುಃಖ ಅವನಿಗೆ ಹತ್ತಿಲ್ಲ. ದೇಹದಾಗಿಲ್ಲೇನು ಇದ್ರೆ ಹೆಂಗೆ ಹತ್ತಂಗಿಲ್ಲ ಅಂದ್ರೆ ಹೇಳಿದ್ನಲ್ಲೋ, ನೀನು ತಿಳಿತದಿಲ್ಲ. ನೀರಿನಾಗಾದ ನೀರು ಹತ್ತಿಲ್ಲ ಅಂತ ಹೇಳಕತ್ತೀನಿ. ದೃಷ್ಟಾಂತ ನೋಡ್ರಿ ಹೆಂಗೆ ಕೊಡ್ತಾರ ಅವರು. ನೀರಿನಾಗಿದ್ದ ನೀರು ಹತ್ತಿಲ್ಲ ಅಂತದ್ದು ನೀನು ಅನುಭವಕ್ಕೆ ಬಂದದಿಲ್ಲ. ಅದರಂಗೆ ಆತ್ಮಜ್ಞಾನಿ ದೇಹದಾಗಿದ್ದರೂ ದೇಹದ ಧರ್ಮ ಕರ್ಮಗಳಿಗೆ ಲೇಪವಿಲ್ಲ, ಅವನು ಹತ್ತದಿಲ್ಲ. ಹಾಗಾಗಿ ಈ ರೀತಿ ದೇಹಕ್ಕೆ ಅಸಂಗ. ಆ ನೀರಿನಾಗಾದಲ್ಲ ಕಮಲ ಪತ್ರ, ನೀರಿಗೆ ಅಸಂಗ ಅಂತಿರೋ ಸಂಘದಾಗದಂತಿರೋ? ಸಂಘದಾಗಿದ್ರೆ ನೀರು ಹತ್ತತ್ತು, ಸಂಘ ಇಲ್ದಂಗ ಅನ್ನೋ. ನೀರಿನಾಗಾದ ನೀರಿನ ಸಂಘ ಇಲ್ಲ, ಅದು ಬಹಳ ಮುಖ್ಯ. ದೇಹದಲ್ಲಿ ಇದ್ದು ದೇಹದ ಸಂಘದಲ್ಲಿ ಇರುವಾಗ ಇದು ಜ್ಞಾನಿಯ ಲಕ್ಷಣ. ಇದು ಜ್ಞಾನಿದ್ದು. ನಮ್ಮ ನಿಮ್ಮ ಸುದ್ದಿ ಅಂತ ಕಬಾರಿ. ಜ್ಞಾನಿಗಂತ ಹಚ್ಚಿಬಿಡೋದು. ಜಗತ್ತಿನಾಗ ಹಿಂದಾದವ್ರೂ ಜ್ಞಾನಿಗಳೇ, ಈಗ ಆಗೋರಿದ್ರೂ ಜ್ಞಾನಿಗಳೇ, ಮುಂದಾಗೋರು ಜ್ಞಾನಿಗಳಿಗೆ. ಅವರೆಲ್ಲ ನಮ್ಮಂಗ ಸಂಘದಿಂದ ಮಾಡಿದ್ದೆಲ್ಲ. ಆ ಕಾರಣದಿಂದ ಆತ ನಿತ್ಯ ಶುದ್ಧ ಬುದ್ಧ ಚಿನ್ಮಾತ್ರನಾಗಿರುವನು. ಅದು ನಿತ್ಯ ಶುದ್ಧ ಬುದ್ಧ ಮತ್ತು ಚಿನ್ಮಾತ್ರ ಅಂತ. ಹಾಗೆ ಆತನು ಹೊಳೆಯುತ್ತಿರುವನು ಅಂತ ಹೇಳಿದರು. ಕಮಲ ಪತ್ರದಂತೆ ಅಂಟದೆ ಇರುವನು ಅಂತ ಇಲ್ಲಿ ಹೇಳ್ತಾ ಬಂದರು. ಆದ್ದರಿಂದ ನೀರಿನ ಸಂಬಂಧ ಜಲಪತ್ರಕ್ಕೆ ಹೇಗಿಲ್ಲವೋ, ಅನಾತ್ಮ ವರ್ಗದ ಸಂಬಂಧ ಆತ್ಮನಿಗಿಲ್ಲ. ಇದು ಒಪ್ಪಿಗೆಲ್ಲಿದು ಎಲ್ಲರಿಗೂ ತಿಳಿಯದೆ. ಇದು ವಿಚಾರ ಮಾಡಕ್ಕೆ ಹೇಳಿದ ಅವರು. ವಿಚಾರಣೆಯೇ ಪರಮೌಷಧ. ನಮ್ಗೆ ಇವತ್ತು ತಿಳಿಬೇಕಂತ ಕುಂದ್ರಬಾರ್ದು. ಕೇಳಕ್ಕೆ ಕುಂತೀವ ಮೇಲೆ ಒಂದ್ ದಿವಸ ಒಂದು ತಿಳಿತದ. ಯಾಕಂದ್ರೆ ಇದು ಎಂದೂ ಕೇಳಲಾರದಂಥ ವಾಕ್ಯಗಳು, ಎಷ್ಟೋ ಜನ್ಮದಲ್ಲಿ ಕೇಳಲಾರದ ವಾಕ್ಯಗಳು ಇಂದು ನಾವು ಕೇಳಕತ್ತೀವಿ. ಇದನ್ನು ಕೇಳುವಂಥ ಸಂದರ್ಭ ಆದರೆ ಯಾಕೆ ಬಂದಂದ್ರೆ, ಹಿಂದೆ ಎಂದೋ ಪುಣ್ಯವನ್ನ ಮಾಡಿ, ಹಿಂದಿನ ಜನ್ಮದಲ್ಲಿ ಎಂದೋ ಪುಣ್ಯವನ್ನ ಮಾಡಿ, ಅಂದ್ರೆ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿನೋ ಗೊತ್ತಿಲ್ಲ ಅಂತಾನೆ ಶಿಷ್ಯ. ಹಿಂದಿನ ಜನ್ಮದಲ್ಲಿ ಹಲವು ಪುಣ್ಯವ ಮಾಡಿ ಇಂದು ನಿಮ್ಮಡಿಗೆ ಬಂದೆ ಗುರುರಾಯ. ಇವತ್ತ ಇಂಥ ಗುರುವಿನಲ್ಲಿಗೆ ನಾನು ಬರುವಂತ ಮನಸ್ಸಾಯ್ತು ನನಗ. ಯಾಕೆ ಬಂದಿ ಅಂತ ಕೇಳಬೇಡ, ಯಾಕೆ ಬಂದಿ ಅಂತ ನೀನು ಮತ್ತೆ ತಿಳ್ಕೊಡಪ್ಪ. ನಾನು ಕರಿಯ ನಿತ್ತಡವಲ್ಲೆ, ಸಿರಿಯ ನಿತ್ತಡವಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡವಲ್ಲೆ. ನಿಮ್ಮ ಶರಣದ ಸುಳ್ಳೊಡಿಯು ಅರಗಳಿಗೆ ಇತ್ತಡೆಯಾದಡೆ ನಿಮ್ಮ ನೆತ್ತೆ ಕಾಣ ರಾಮನಾಥ. ಆನೆ ಕೊಡು, ರಾಜ್ಯವನ್ನು ಕೊಡು, ಸಂಪತ್ತು ಕೊಡು, ಭೋಗಭಾಗ್ಯವ ಕೊಡು ಅಂತ ಕೇಳಕ್ ಬಂದಿಲ್ಲ. ನೋಡ್ರಿ, ಹಿಂದಿನ ಜನ್ಮದ ಪುಣ್ಯ ಇದ್ರೆ ಅವ್ರಲ್ಲಿ ಏನು ಕೇಳಬೇಕಂತ ಹುಟ್ಟದಂತ ಅರ್ಥ ಆಯ್ತಿಲ್ಲ. ಮತ್ತೆ ಎದಕ್ಕೆ ಬಂದ್ಯಪ್ಪ ಅಂತ ಕೇಳಿದ್ರೆ, ಭವಬಂಧವ ಬಿಡಿಸು ಗುರುರಾಯ. ನನಗೆ ಜನನ ಮರಣ ದುಃಖ ಆದಲ್ಲ, ಸಾಯುವ ದುಃಖ ಆದಲ್ಲ, ದೊಡ್ಡ ದುಃಖ ಆದದು. ಆ ದುಃಖದಿಂದ, ಸಾವಿನಿಂದ ನನ್ನ ಪಾರ ಮಾಡೋ ಗುರುರಾತಂತ ನಿನ್ನಲ್ಲಿ ಬಂದೀನಿ ಅಂದಾಗ ಎಷ್ಟು ಜನ್ಮದ ಪುಣ್ಯ ಆದಂತ ತಿಳ್ಕೊಬೇಕಿಲ್ಲ, ಅವು ಇಲ್ಲಿ ಬರೋಕಾದ. ಹಾಗಾಗಿ ನಾನು
ಯಾವುದು ಲೇಷವ ಇಲ್ಲ ಅಂತ ಹೇಳಿದ್ರು ನೋಡಿ. ಯಾವುದು ಲೇಷ ಅಲ್ಲ ಅಂದರೆ ಯಾವುದು ಸಂಬಂಧ ಇಲ್ಲ. ಅದಕ್ಕಾಗಿ ಅಂತ ಹೇಳಿ ಇಲ್ಲಿಗೆ ಸಮಯ ಆದಂಗೆ ಕಾಣಿಸ್ತದ. ಮತ್ತು ನಾನು ಮೊದಲು ಹೇಳಿನಲ್ಲ, ಇವತ್ತು ಕೇಳಿವಿ ಅಂತಲ್ಲ, ಎಷ್ಟೋ ಜನ್ಮದಲ್ಲೇ ಮಾಡಿದ್ದು ಈಗ ಅಂತಂದ್ರೆ ಈಗ ಮಾಡಿದ್ದು ಮುಂದಕ್ಕೆ ಅದು ಕಾರಣ ಆಗ್ತದೆ. ದಾರಿ ನಡಿತೀವಿ ಅಂದ್ರೆ ಊರು ಬಂದೇ ಬರ್ತದೆ ನೋಡ್ರಿ. ಒಬ್ಬನ ಯಾರೋ ಗಿಡದ ಕೆಳಗೆ ಕುಂತಿದ್ದ, ಸೋಮಾರಿ ದಾರಿ ಹಿಡಿದು ಹೋಗೋರನ್ನು ಕೇಳ್ತದ, ಅಲ್ರಿ ರಾಯಚೂರಿಗೆ ಹೋಗ್ಬೇಕು. ಹೌದಪ್ಪ, ಹೋಗಿ ಹಿಂಗೆ ಅದ ದಾರಿ. ಎಷ್ಟು ಕಿಲೋಮೀಟ್ರ್ ಆದ್ರಿ? 18 ಕಿಲೋಮೀಟ್ರ್ ಅದ. ಕೇಳ್ತದ, ಕುಂತ್ಬಿಡೋದು. ಮತ್ತೆ ಇನ್ನೊಬ್ಬರು ಬಂದ ಮತ್ತೆ ಕೇಳತ್ತ, ಅವ್ರು ಹಂಗೆ ಹೇಳೋರು. ಮತ್ತೆ ಹಿಂಗೆ ದಿವಸ ರಾಯಚೂರು ದಾರಿ ಕೇಳೋದು, ಅಲ್ಲೇ ಗಿಡದ ಕೆಳಗೆ ಕುಂದ್ರೋದು, ದಾರಿ ಕೇಳೋದು, ಗಿಡದ ಕೆಳಗೆ ಕುಂದ್ರೋದು. ರಾಯಚೂರು ಬಂತ ನಮ್ಮ ಪಾಲಿಗೆ. ಇವತ್ತು ಕೇಳಿದ ಮೇಲೆ ಒಂದು ಹೆಜ್ಜೆ ಇಡಕ್ಕೆ ಶುರು ಮಾಡಿದ್ರೆ ಇವತ್ತು ಎಗಸನಳ್ಳಿ ಬರ್ಬೋದು, ಮತ್ತೊಂದು ದಿವಸ ಎರಮಳಸ ಮುಟ್ಬೋದು, ಮತ್ತೊಂದು ದಿವಸ ರಾಯಚೂರಿಗೆ ಹೋಗ್ಬೋದು. ಅಂದ್ರೆ ನಡೀತೀವಿ ಅಂದಮೇಲೆ ಊರು ಬರ್ತದಿಲ್ಲ. ಮತ್ತೆ ಕೇಳ್ತು ಅಂದ್ರೆ ಜ್ಞಾನ ಹೆಂಗಂಗಿಲ್ಲ? ಕೇಳ್ತಾ ಜ್ಞಾನ ಅಂದ್ರೆ ನಡೀತಾ ಊರು, ಕೇಳ್ತಾ ಜ್ಞಾನ. ಅವು 3 ಮಾತು ಹೇಳ ನೆನಪು ಬಂದ ಹೇಳ್ತೀನಿ. ಹಾಡ್ತಾ ರಾಗ ಯಾವುದು? ಹಾಡ್ತಾ ರಾಗ, ಕುಣಿತಾ ನಾಟ್ಯ. ನಾಟ್ಯ ಅಂದ್ರೆ ಒಂದು ಹುಡುಗಿ ನಾಟ್ಯ ಮಾಡ್ತಾರಂದ್ರೆ ಒಮ್ಮೆಲೆ ಕುಣಿಯಕತ್ತಿಲ್ಲ, ಕುಣಿತಾ ಪ್ರಾಕ್ಟೀಸ್ ಮಾಡಿ ಆಕೆ ಇವತ್ತು ಒಳ್ಳೆ ನೃತ್ಯಗಾರ್ತಿ ಆಗ್ಯಾಳ. ಮತ್ತು ಹಾಡ್ತಾ ರಾಗ ಚಲೋ ಹಾಡ್ತಂದ್ರೆ ಒಂದೇ ದಿನಕ್ಕೆ ಬಂದಿಲ್ಲ, ಭಾಳ ದಿವಸ ಹಾಡ್ತಾ ರಾಗ ಬಂದದ. ಹಂಗ ನಡೀತಾ ಊರು, ಕೇಳ್ತಾ ಜ್ಞಾನ. ಇಲ್ಲಿಗೆ ಇವತ್ತಿನ ಮಂಗಲಗೀತೆಯನ್ನು ನಮ್ಮ ಶ್ರೀಮತಿ ಮಧು ಮತ್ತು ಶ್ರೀ ಸರ್ಕಾರ ದಂಪತಿಗಳು ಸದ್ಗುರು ಬಸವಾನಂದರ ಆತ್ಮೀಯ ಶಿಷ್ಯವರ್ಗದವರು ಮತ್ತು ನಮ್ಮ ವೇದಾಂತ ಬೆಳಗದ ಆತ್ಮೀಯರು ಆಗಿದ್ದು, ಸಾಕಷ್ಟು ಅವರ ಗುರುವಿನ ಒಂದು ಭಕ್ತಿ ಭಾವನೆ ಇಟ್ಟುಕೊಂಡಂಥ ವ್ಯಕ್ತಿಗಳು. ಅವರಿಂದ ಇವತ್ತಿನ ಮಂಗಲಗೀತೆಯನ್ನು ಹಾಡಿದ ನಂತರ ನಾವು ನೀವೆಲ್ಲರೂ ಕೂಡಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳಿ ಹಾಡ್ತಾ ಪ್ರಾರಂಭ ಮಾಡಮ್ಮ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ದೇವರಂದನಸಿದ ಜೀವನ್ಮುಕ್ತನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಒಳ ಹೊರಗೆನ್ನದೆ ಹೊಳವಾಚೆ ಜ್ಯೋತಿಗೆ, ಒಳ ಹೊರಗೆನ್ನದೆ ಹೊಳವಾಚೆ ಜ್ಯೋತಿಗೆ, ಬೆಳಗೋ ಪ್ರಕಾಶನ ತಿಳಿದ ಮಹಿಮನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವಾನಂದನ ಮೇಲೆ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ.
ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರಿ. ಹರೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ್ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಮಂಜುಳ ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮಃ. ಧನ್ಯವಾದಗಳು ತಾಯಿ. Gracias.